ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಲಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮಾರ್ಚ್ 1 ಭಾನುವಾರದಿಂದ ಮಾರ್ಚ್ 7 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಮಾರ್ಚ್ 1 ಭಾನುವಾರ ಫಾಲ್ಗುಣ ಶುಕ್ಲ ತ್ರಯೋದಶಿ, ಪುಷ್ಯ ನಕ್ಷತ್ರ, ಶೋಭನ ಯೋಗ, ಕೌಲವಕರಣ ಇರುವಂಥದ್ದು. ಇಂದು ವಿಶೇಷವಾಗಿ ಒಂದು ಗ್ರಹ ಪರಿವರ್ತನೆ ಆಗುತ್ತೆ. ಶುಕ್ರ ಗ್ರಹದ ಮೀನ ಪ್ರವೇಶ. ಶುಕ್ರ ಗ್ರಹವು ಇಂದು ಕುಂಭದಿಂದ ಮೀನಕ್ಕೆ ಪ್ರವೇಶ ಮಾಡುವಂಥ ಘಟನೆ ಜರುಗುತ್ತೆ. ಈ ಶುಕ್ರನ ಮೀನ ಪ್ರವೇಶದ ಒಂದು ಪ್ರತ್ಯೇಕವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಯಾಕಂದರೆ ಶುಕ್ರ ಗ್ರಹಕ್ಕೆ ಮೀನರಾಶಿಯು ಉಚ್ಚ ರಾಶಿಯಾಗಿರುತ್ತೆ. ಈ ಉಚ್ಚ ಶುಕ್ರನು ಹಲವಾರು ರಾಶಿಗಳವರಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಉಚ್ಚ ಸ್ಥಾನದಲ್ಲಿ ಈ ಶುಭ ಗ್ರಹಗಳು ಬಂದಾಗ ಅತ್ಯುಚ್ಚವಾದ ಫಲಗಳು ಅಥವಾ ಲಾಭ ಶುಭಗಳು ಅಥವಾ ಇನ್ನಿತರ ಶುಭ ಕಾರ್ಯಗಳು ನೆರವೇರುವಂತಹ ಒಂದು ಘಟನೆಗಳಾಗ್ತವೆ. ಹಾಗಾಗಿ ಶುಕ್ರನ ಮೀನ ಪ್ರವೇಶವು ಸಾರ್ವತ್ರಿಕವಾಗಿಯೂ ಉತ್ತಮ ಫಲ ಇದೆ. ಹಲವಾರು ರಾಶಿಗಳಿಗೆ ಸಹ ಉತ್ತಮ ಫಲ ಈ ಶುಕ್ರನ ಮೀನ ಪ್ರವೇಶದಿಂದ ಆಗಲಿದೆ. ಅದನ್ನು ವೀಕ್ಷಣೆ ಮಾಡಿಕೊಳ್ಳಿ. ಹಾಗೆಯೇ ಇಂದು ತ್ರಯೋದಶಿ ಯುಕ್ತವಾಗಿರೋ ಕಾರಣ ಪ್ರದೋಷ ಯೋಗ ಏರ್ಪಡುತ್ತದೆ. ಇಂದು ಪ್ರದೋಷ ಯೋಗ ಏರ್ಪಡಿಕೊಂಡು ಸಾಯಂಕಾಲದಲ್ಲಿ ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ ಅಥವಾ ದೇವಿಯ ಇಲ್ಲವೇ ಈ ಶಿವನ ಅಥವಾ ವಿಷ್ಣುವಿನ ಯಾವುದೇ ಆಲಯಗಳಲ್ಲಿ ಸಾಯಂಕಾಲದಲ್ಲಿ ಸೂರ್ಯಾಸ್ತಮಾನದ ಕಾಲದಲ್ಲಿ ಪೂಜೆ ಪುನಸ್ಕಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಸೇವೆಗಳನ್ನು ಸಲ್ಲಿಸಲಿಕ್ಕೆ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 2ನೇ ತಾರೀಕು ಮಾರ್ಚ್ 2 ಸೋಮವಾರ ಚತುರ್ದಶಿ ತಿಥಿ. ಇಂದು ಆಶ್ಲೇಷ ನಕ್ಷತ್ರ, ಅತಿಗಂಡ ಯೋಗ, ವಡಿಕರ್ಣ ಇರುವಂಥದ್ದು. ಇಂದು ಸಾಯಂಕಾಲದಲ್ಲಿ ಹುಣ್ಣಿಮೆ ಆರಂಭ ಆಗುತ್ತೆ. ಸಂಜೆ ಸುಮಾರು 6 ಗಂಟೆಯಿಂದ ಅಲ್ಲಿ ಹುಣ್ಣಿಮೆ ಆರಂಭ ಆಗುವಂಥದ್ದು ಇರುತ್ತೆ. ಯಾಕಂದರೆ ಉದಯ ಕಾಲದಲ್ಲಿ ಹುಣ್ಣಿಮೆ ತಿಥಿ ಇರೋದಿಲ್ಲ, ಚತುರ್ದಶಿ ತಿಥಿ ಇರುತ್ತೆ. ಹಾಗಾಗಿ ಈ ಹೋಳಿ ಹುಣ್ಣಿಮೆಗೆ ಸಂಬಂಧಪಟ್ಟ ಆಚರಣೆಯನ್ನು ಇಂದು ಸಹ ಆಚರಣೆ ಮಾಡ್ಬೋದಾಗಿದೆ. ಯಾಕಂದರೆ ಮಾರನೇ ದಿನ ಮಂಗಳವಾರದಂದು ಅಲ್ಲಿ ಹೋಳಿ ಹುಣ್ಣಿಮೆಗೆ ಚಂದ್ರಗ್ರಹಣ ಇರುವ ಕಾರಣ ಹುಣ್ಣಿಮೆಗೆ ಸಂಬಂಧಿತವಾದ ವಿಶೇಷ ಆಚರಣೆಗಳೇನೆಂದರೆ ಅದನ್ನು 2ನೇ ತಾರೀಕು ಸೋಮವಾರದಂದು ಸಹ ಆಚರಣೆ ಮಾಡ್ಬೋದು. ಯಾಕಂದರೆ ಸಾಯಂಕಾಲದಲ್ಲಿ ಹುಣ್ಣಿಮೆ ಆರಂಭ ಆಗಿರುತ್ತೆ. ಇನ್ನು ಈ ಹೋಳಿ ಹಬ್ಬವು ನಮ್ಮ ದೇಶಾದ್ಯಂತ ವಿವಿಧ ಪ್ರಕಾರಗಳಲ್ಲಿ ಆಚರಿಸಲ್ಪಡುತ್ತೆ. ಕೆಲವೊಂದು ಭಾಗಗಳಲ್ಲಿ 3 ದಿನ, ಕೆಲವೊಂದು ಭಾಗಗಳಲ್ಲಿ 1 ವಾರ, ಕೆಲವೊಂದು ಭಾಗ 8 ದಿನ, ಅಂದರೆ ಹೋಳಾಷ್ಟಕ ಅಂತ ಹೇಳ್ತಾರೆ. ಆ ಹೋಳಾಷ್ಟಕ ಎಂದು ಕಳೆದ ವಾರದಲ್ಲೇ ಆರಂಭ ಆಗಿತ್ತು. ಆ ಹೋಳಾಷ್ಟಕದಿಂದ ಹುಣ್ಣಿಮೆವರೆಗೆ 8 ದಿನವನ್ನು ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿ ಇರುತ್ತೆ. ಹಾಗಾಗಿ ಅವರವರ ಕುಲಾಚಾರದಂತೆ ಹೋಳಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಇಂದು ಸಹ ಸೋಮವಾರ ಸಾಯಂಕಾಲ ಹುಣ್ಣಿಮೆ ಇರೋ ಕಾರಣ ಹೋಳಿಗೆ ಸಂಬಂಧಿತ ಆಚರಣೆಗಳನ್ನು ಇಂದು ಮಾಡ್ಕೋಬೋದು. ಯಾಕಂದರೆ ಮಂಗಳವಾರದಂದು ಸಾಯಂಕಾಲದಲ್ಲಿ ಗ್ರಹಣದ ಪ್ರಭಾವವರೆಗೆ ಇರುತ್ತೆ. ಇನ್ನು 3ನೇ ತಾರೀಕು ಮಂಗಳವಾರ ಹೋಳಿ ಹುಣ್ಣಿಮೆ, ಅಂದರೆ ಹುಣ್ಣಿಮೆ ಅಂದರೆ ಉದಯ ಕಾಲದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಸೂರ್ಯ ಉದಯವಾಗ ಹುಣ್ಣಿಮೆ ತಿಥಿ ಇರುತ್ತೆ. ಇಲ್ಲಿ ಇಂದು ಒಂದು ಮಖ ನಕ್ಷತ್ರ ಇರುವಂಥದ್ದು, ಸುಕರ್ಮ ಭವಯೋಗ ಭವಕರಣ ಇರುವಂಥದ್ದು. ಇಲ್ಲಿ ಗ್ರಹಣದ ಪ್ರಭಾವ ನಮ್ಮ ದೇಶದಲ್ಲಿ ಗ್ರಹಣ ಗೋಚರ ಆಗುತ್ತೆ. ಯಾಕಂದರೆ ಚಂದ್ರನ ಉದಯ ಕಾಲದಲ್ಲಿ ಆತನಿಗೆ ಆ ಗ್ರಹಣದ ಒಂದು ಮೋಕ್ಷ ಆಗುವಂಥ ಒಂದು ಕೊನೆಯ ಭಾಗ ಇರುತ್ತೆ. ಗ್ರಹಣದ ಕೊನೆಯ ಭಾಗ ಖಗ್ರಾಸ ಚಂದ್ರಗ್ರಹಣ ಆಗುವಂಥದ್ದು. ಆ ಖಗ್ರಾಸ ಚಂದ್ರಗ್ರಹಣ ಕೇತುಗ್ರಸ್ತವಾಗಿರುವ ಅದರ ಪ್ರತ್ಯೇಕವಾದ ವಿಡಿಯೋವನ್ನು ಪ್ರಸಾರ ಮಾಡಿದ್ದೇನೆ. ಆ ಗ್ರಹಣದ ಪ್ರಭಾವ ಹೇಗಿದೆ, ಸಾರ್ವತ್ರಿಕ ಪ್ರಭಾವ ರಾಶಿಗಳ ಮೇಲೆ ಹೇಗಿದೆ, ಜೊತೆಗೆ ಆ ಗ್ರಹಣದ ಪರಿಹಾರಾದಿಗಳನ್ನು ಸುಲಭವಾಗಿ ಯಾವ ರೀತಿ ನಾವು ಮಾಡ್ಕೊಳ್ಬೋದು, ಯಾವ ರಾಶಿಗೆ ಸ್ವಲ್ಪ ಹೆಚ್ಚು ಪ್ರಭಾವ ಇದೆ, ಯಾವ ರಾಶಿಗೆ ಸ್ವಲ್ಪ ಉತ್ತಮ ಫಲಗಳು, ಅದರ ಸವಿವರವಾದ ಆ ವಿಡಿಯೋದಲ್ಲಿ ಇರುತ್ತೆ. ಆ ವಿಡಿಯೋನ ವೀಕ್ಷಣೆ ಮಾಡಿಕೊಳ್ಳಿ. ಇಂದು ಗ್ರಹಣದ ಒಂದು ಉಪವಾಸ ಅಥವಾ ವ್ರತ ನಿಯಮ ಅಥವಾ ಸೂತಕ ಆಚರಣೆಯು ಯಾರು ಧಾರ್ಮಿಕವಾದ ನಂಬಿಕೆ ಉಳ್ಳವರು ಅಥವಾ ಗ್ರಹಣದ ಒಂದು ಆಗುಹೋಗುಗಳ ಮೇಲೆ ಯಾರಿಗೆ ವಿಶ್ವಾಸ ಇದ್ದವರು ಅಂಥವರು ವ್ರತ ನಿಯಮ ಉಪವಾಸಗಳನ್ನು ಇಂದು ಮಾಡ್ಬೋದು. ಅಂದರೆ ಸಶಕ್ತರು, ಆರೋಗ್ಯವಂತರು ಕನಿಷ್ಠ ಪಕ್ಷ ಬೆಳಗ್ಗೆ ಒಂದು 11 ಗಂಟೆ ಒಳಗೆ ಅಥವಾ 12 ಗಂಟೆ ಒಳಗೆ ತಮ್ಮ ಉಪಹಾರ ಇತ್ಯಾದಿಗಳನ್ನು ಸೇವನೆ ಮಾಡಬೇಕು. ಆರೋಗ್ಯವಂತರು, ಅನಾರೋಗ್ಯ ಪೀಡಿತರು ಅವರೆಲ್ಲ ಇದರ ಬಗ್ಗೆ ಸೂಕ್ತವಾದ ವೈದ್ಯಕೀಯ ಸಲಹೆ ತೆಗೆದುಕೊಂಡು ಉಪವಾಸ ವ್ರತ ಮಾಡ್ಬೋದು. ಅಥವಾ ಇನ್ನಿತರ ಯಾರು ಇನ್ನಷ್ಟು ಹೆಚ್ಚಿನ ಧಾರ್ಮಿಕ ಒಳವರು ಇಂದು ಪ್ರಾತಃ ಕಾಲದಿಂದಲೇ ಅಂದರೆ ಸೂರ್ಯ ಉದಯ ಕಾಲದಲ್ಲಿ ಅಷ್ಟೇ ಅಲ್ಲಿ ಆಹಾರ ಸೇವನೆ ಮಾಡಿ ಸಾಯಂಕಾಲ ಸೂರ್ಯ ಅಸ್ತದ ಬಳಿಕ ಈ ಗ್ರಹಣ ಮೋಕ್ಷದ ಬಳಿಕ 6 ಗಂಟೆ 57 ನಿಮಿಷಕ್ಕೆ ಸುಮಾರು ಅಲ್ಲಿ ಗ್ರಹಣ ಮೋಕ್ಷ ಆಗುವಂಥದ್ದು. 6 ಗಂಟೆ 50 ನಿಮಿಷ ಅಂದರೆ ಸುಮಾರು ಅಂದಾಜು 7 ಗಂಟೆ ಅಂತ ಇಟ್ಕೊಳ್ಳೋಣ. ಹಾಗೆ ಗ್ರಹಣ ಮೋಕ್ಷದ ಬಳಿಕ ಸ್ನಾನ ಮಾಡಿಕೊಂಡು ಹೆಚ್ಚಿನ ಧಾರ್ಮಿಕ ಒಳವರು ಆ ಥರ ಸಹ ಮಾಡ್ಬೋದು. ಅಥವಾ ಸಾಮಾನ್ಯ ನಂಬಿಕೆ ಅನುಸಾರವಾಗಿ 12 ಗಂಟೆ ಬಳಿಕ ಆಹಾರ ಸೇವನೆ ಅಷ್ಟೊಂದು ಉತ್ತಮವಲ್ಲ. ಹಾಗಾಗಿ ಇಂದು ಹೋಳಿ ಹುಣ್ಣಿಮೆಗೆ ಚಂದ್ರಗ್ರಹಣ ಕೇತುಗ್ರಸ್ತವಾಗಿ ಖಗ್ರಾಸವಾಗಿ ಗೋಚರ ಆಗುತ್ತೆ. ಭಾರತದಲ್ಲಿ ಗೋಚರ ಆಗುತ್ತೆ. ಮೋಕ್ಷದ ಭಾಗ ಭಾರತದಲ್ಲಿ ಗೋಚರವಾಗುವಂಥದ್ದಿರುತ್ತೆ.
ಹಾಗೆ ಗ್ರಹಣದ ಆಚರಣೆ ಮಾಡುವಂಥದ್ದು. ಇದು ಗ್ರಹಣ ಮೋಕ್ಷದ ಸ್ನಾನದ ಬಳಿಕ ಮತ್ತೆ ಬೇಕಾದ್ರೆ ಹೋಳಿಯ ಆಚರಣೆ ಮಾಡಲಿಕ್ಕೆ ಇಷ್ಟಂತವ್ರು ಮಾಡ್ಬೋದು, ಅಥವಾ ಮುನ್ನಾ ದಿನ ಅಂದರೆ ಸೋಮವಾರನೇ ಹೋಳಿ ಆಚರಣೆ ಸರ್ವಶ್ರೇಷ್ಠಕರವಾಗಿದೆ. ಯಾಕಂದರೆ ಇಲ್ಲಿ ಮಂಗಳವಾರದಂದು ಅಲ್ಲಿ ಪ್ರಾತಃ ಕಾಲದಲ್ಲೇ ಗ್ರಹಣದ ಕರಿ ಅಂತ ಹೇಳಿದ್ರೆ ಗ್ರಹಣದ ಒಂದು ಸೂತಕ ಅದು ಪ್ರಾತಃ ಕಾಲದಲ್ಲೇ ಆರಂಭ ಆಗುತ್ತೆ. ಹಾಗಾಗಿ ಅಲ್ಲಿ ಬೆಳಗಿನಿಂದ ಸಾಯಂಕಾಲ 7 ಗಂಟೆವರೆಗೂ ಹೋಳಿ ಹಬ್ಬವನ್ನು ಆಚರಿಸೋದು ಅಷ್ಟು ಸೂಕ್ತವಲ್ಲ, ಆ ಗ್ರಹಣದ ಸೂತಕ ಕಾಲ ಅಂತ ಇರುತ್ತೆ. ಹಾಗಾಗಿ ಆ ಬಳಿಕ ಬೇಕಾದ್ರೆ ನೀವು ಸ್ನಾನಾದಿಗಳನ್ನು ಮಾಡಿ ಈ ಹೋಳಿಗೆ ಸಂಬಂಧಿತ ಆಚರಣೆಗಳನ್ನು ಮಾಡ್ಕೋಬೋದಾಗಿದೆ. ಇನ್ನು ಬುಧವಾರ 4ನೇ ತಾರೀಕು ಫಾಲ್ಗುಣ ಬಹುಳ ಪಾಡ್ಯ ಹುಬ್ಬ ನಕ್ಷತ್ರ ಧೃತಿಯೋಗ ಕೌಲವಕರಣ ಇರುವಂಥದ್ದು ಸಾಮಾನ್ಯ ದಿನ ಆಗಿದೆ. ಗ್ರಹಣದ ಮಾರನೇ ದಿನ ಹುಣ್ಣಿಮೆಯ ಮಾರನೇ ದಿನ ಆಗಿರೋದು ಯಾವುದೇ ಶುಭ ಕಾರ್ಯಗಳಿಗೆ ಅಥವಾ ಇನ್ನಿತರ ವಿಚಾರಗಳಿಗೆ ಉತ್ತಮವಲ್ಲ. ಹಾಗಾಗಿ ಸೋಮವಾರ ಮಂಗಳವಾರ ಬುಧವಾರ ಈ 3 ದಿನಗಳು ಅಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮವಾದ ದಿನಗಳಲ್ಲ. ಇಂದು ಸಹ ಅಲ್ಲಿ ಪೂರ್ವಭಾದ್ರ ನಕ್ಷತ್ರದ ಮಳೆ ನಕ್ಷತ್ರ ಆರಂಭವಾಗುವ ದಿನ ಆಗಿರುತ್ತೆ. ಇನ್ನು 5ನೇ ತಾರೀಕು ಗುರುವಾರ ಬಹುಳ ಬಿದಿಗೆ ಉತ್ತರ ನಕ್ಷತ್ರ ಶೂಲಯೋಗ ಗರಜೇಕರಣ ಇರುವಂಥದ್ದು ಇಂದು ಉತ್ತಮ ದಿನ, ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಆಯ್ಕೆ ದಿನ ಆಗಿರುತ್ತೆ. 6ನೇ ತಾರೀಕು ಶುಕ್ರವಾರ ಬಹುಳ ತದಿಗೆ ಹಸ್ತ ನಕ್ಷತ್ರ ಇರುವಂಥದ್ದು ವೃದ್ಧಿಯೋಗ ಭದ್ರಕರಣ ಇರುವಂಥದ್ದು ಉತ್ತಮವಾದ ದಿನ ಆಗಿರುತ್ತೆ. ತದಿಗೆ ತಿಥಿ ಹಸ್ತ ನಕ್ಷತ್ರವಾಗಿರೋ ಕಾರಣ ಇಂದು ಸಂಕಷ್ಟಹರ ಚತುರ್ಥಿ ಅಂದರೆ ಸಂಕಷ್ಟಹರ ಚತುರ್ಥಿಯ ವ್ರತ ನಿಯಮ ಉಪವಾಸ ಇರುವಂಥವ್ರು ಇಂದು ಮಾಡಿ ರಾತ್ರಿ ಸುಮಾರು 9 ಗಂಟೆಗೆ ಚಂದ್ರ ಉದಯದ ಬಳಿಕ ಉಪವಾಸವನ್ನು ತ್ಯಜಿಸಿ ಅಲ್ಲಿ ಗಣೇಶನಿಗೆ ವಂದಿಸಿ ನಮ್ಮ ಆಹಾರವನ್ನು ಸೇವನೆ ಮಾಡುವಂಥ ಪದ್ಧತಿಯೆಲ್ಲ ಇರುತ್ತೆ. ಹಾಗಾಗಿ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಇಂದು ಆಚರಣೆ ಮಾಡ್ತಾರೆ, ಗಣೇಶನ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡುತ್ತದೆ. ಇನ್ನು ವಾರದ ಕೊನೆಯ ದಿನ 7ನೇ ತಾರೀಕು ಶನಿವಾರ ಇಂದು ಬಹುಳ ಚತುರ್ಥಿ ತಿಥಿ ಇರುತ್ತೆ. ಚಿತ್ರ ನಕ್ಷತ್ರ ಧ್ರುವಯೋಗ ಬಾಲವಕರಣ ಅಂತಂದು ಸಾಮಾನ್ಯ ದಿನ ಆಗಿದೆ. ಯಾವುದೇ ರೀತಿ ವ್ಯಾವಹಾರಿಕ ವಿಚಾರಗಳಿಗೆ ಅಥವಾ ಒಪ್ಪಂದ ಸಹಿ ಇತ್ಯಾದಿಗಳಿಗೆ ಸಹ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇವೆಲ್ಲವೂ ಈ ಮಾರ್ಚ್ 1ರಿಂದ 7ರವರೆಗಿನ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಿದಾಗಿದೆ. ಇನ್ನು ನಾವು ತಿಳಿಯುವಂಥದ್ದು ರಾಶಿಗಳ ಮೇಲಿನ ಭವಿಷ್ಯ. ಮೇಷರಾಶಿಗೆ ಈ ವಾರ ಅದ್ಭುತವಾದ ಶುಭ ಲಾಭ ಕೊಡುವಂಥ ವಾರ ಆಗಿರುತ್ತೆ. ಅಲ್ಲಿ ವಿಶೇಷವಾಗಿ ಸೂರ್ಯಚಂದ್ರರ ವಿಶೇಷವಾದ ಅನುಗ್ರಹ, ಮಂಗಳನ ಅನುಗ್ರಹ, ಇದಕ್ಕೆ ರಾಹುವಿನ ಬೆಂಬಲ, ಚತುರ್ಗ್ರಹಗಳು ನಿಮಗೆ ವಾರದಲ್ಲಿ ಪೂರ್ತಿಯಾಗಿ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಮಾಡ್ತಾ ಇರ್ತವೆ. ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥದ್ದು ಸೂರ್ಯನ ಭಗವಂತರು ನಿಮಗೆ ಲಾಭ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಅನೇಕ ರೀತಿಯ ಶುಭ ಲಾಭಗಳು, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಈ ವಾರದಲ್ಲಿ ಆಗಲಿವೆ. ಅದೇ ರೀತಿ ಚಂದ್ರನ ಅನುಗ್ರಹ ನಿಮಗೆ ವಿಶೇಷವಾದ ಅನುಭವವನ್ನು ಈ ವಾರದಲ್ಲಿ ಆರಂಭದಲ್ಲಿ ನಿಮಗೆ ಕೊಡಲಿದೆ. ಮಂಗಳನು ಅಪರೂಪದಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳನು ಈ ವಾರ ಪೂರ್ತಿ ನಿಮಗೆ ಅನುಗ್ರಹಪೂರ್ವಕವಾಗಿರ್ತಾನೆ. ಹಾಗಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು ಇರುತ್ತೆ, ವ್ಯಾಪಾರ ಉದ್ಯಮಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥದ್ದು, ಅದು ಯಾವುದೇ ರೀತಿಯ ನಿಮ್ಮ ದೀರ್ಘಕಾಲದ ನಿರ್ಧಾರಗಳಿಗೆ ಇಂದು ಸಹ ಚಾಲನೆ ಸಿಗುತ್ತೆ. ಇನ್ನು ಕೆಲವರಿಗೆ ಶುಭ ಮಂಗಲ ಕಾರ್ಯಗಳು ಅಂದರೆ ಮದುವೆ ಮುಂಜಿ ಗೃಹ ಪ್ರವೇಶಾದಿಗಳು ಫಿಕ್ಸ್ ಆಗುವಂಥ ಅವಕಾಶ ಈ ವಾರದಲ್ಲಿ ಬರುತ್ತೆ. ವ್ಯಾಪಾರ ಸಂಬಂಧಿತ ಒಪ್ಪಂದಗಳು ಏರ್ಪಡ್ಬೋದು, ಅದು ಹೊಸದರ ಆರಂಭಕ್ಕೆ ನಿಮಗೆ ಅವಕಾಶಗಳು ಸಿಗ್ಬೋದು. ಉದ್ಯೋಗ ಹುಡುಕುವಂಥವರಿಗೆ ಉದ್ಯೋಗದ ಒಂದು ದೊಡ್ಡ ಅವಕಾಶ ಸಿಗ್ಬೋದು. ಅದು ಉದ್ಯೋಗದಲ್ಲಿ ಇರುವಂಥವ್ರು ಬೇರೆ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಅವೆಲ್ಲವೂ ನಿಮಗೆ ಬೇಗನೆ ಉದ್ಯೋಗದ ಒಂದು ಅವಕಾಶ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳಿವೆ. ಪ್ರಯಾಣ, ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶ ಸಹ ಈ ವಾರದಲ್ಲಿ ಬರಲಿವೆ. ಆರಂಭದ ದಿನ ನಿಮಗೆ ವ್ಯಾಪಾರ, ಉದ್ಯೋಗ ಎಲ್ಲ ವೃತ್ತಿಯೆಲ್ಲ ಉತ್ತಮ ಇರುತ್ತೆ. 1ನೇ ತಾರೀಕು ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಿರಿಯರ ಜೊತೆಗೆ ಮತ್ತು ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಎಲ್ಲ ಬರ್ಬೋದು ಮಾರ್ಚ್ 1ರಂದು. ಅದರ ಹೊರತು ನಿಮಗೆ ಆರೋಗ್ಯ, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ. 2, 3, 4, 5 3 ದಿನಗಳು ಸಹ ನಿಮಗೆ ಉತ್ತಮ ಅವಕಾಶ ಇರುತ್ತೆ. ಹಣಕಾಸು ಎಲ್ಲ ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಇಂದನೂ ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಮಾತಿನ ಕಲಹ, ಅವಮಾನಕರ ಘಟನೆಗಳು, ಕಿರಿಯರೊಂದಿಗೆ ವಾಗ್ವಾದ ಎಲ್ಲ ಆಗ್ಬೋದಾಗಿದೆ 2, 3, 4ರಲ್ಲಿ. ಮತ್ತು 5, 6, 7 3 ದಿನಗಳು ಅದ್ಭುತವಾದ ಉತ್ತಮ ಫಲ ಸಿಗುವಂಥ ದಿನ. ಇಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅತ್ಯದ್ಭುತವಾದ ಜಯ ಲಾಭ ಸಿಗುತ್ತೆ. ಅದರಲ್ಲೂ ಚಂದ್ರ ಅನುಗ್ರಹ ಇರುವಂಥ 5, 6, 7ರಲ್ಲಿ ನಿಮ್ಮ ಏನಾದರೂ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಅಥವಾ ಪ್ರಯಾಣ ಪ್ರವಾಸಗಳನ್ನು ಹೊರಡಲಿಕ್ಕೆ, ಹೊಸದರ ಆರಂಭ ಮಾಡಲಿಕ್ಕೆ, ಏನಾದರೂ ನಿಮ್ಮ ಅಗ್ರಿಮೆಂಟು, ಮೀಟಿಂಗ್ ಇತ್ಯಾದಿಗಳನ್ನು ಮಾಡಿಕೊಳ್ಳಲಿಕ್ಕೆ ಇಲ್ಲ ಅವಕಾಶ 5, 6, 7ರಲ್ಲಿ ಬರುತ್ತೆ. ಹಾಗಾಗಿ ಈ 3 ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲವನ್ನು ಸಹ ಕೊಡ್ತವೆ. ಚಂದ್ರ ಅನುಗ್ರಹ ಸಹ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅನೇಕ ಉತ್ತಮ ಫಲಗಳು ಆಗಲಿವೆ. ಚತುರ್ಗ್ರಹಗಳ ಬೆಂಬಲ ಇದೆ. ಸೂರ್ಯ, ಚಂದ್ರ ಮತ್ತು ಮಂಗಳ, ಬುಧ ಹಾಗೂ ರಾಹುಗಳ ಬೆಂಬಲ ಇರುವ ಕಾರಣ ಅನೇಕ ಉತ್ತಮ ಫಲಗಳನ್ನು ಈ ವಾರದಲ್ಲಿ ಮೇಷರಾಶಿಯವರು ನಿರೀಕ್ಷೆ ಮಾಡ್ಬೋದು. ಮಾತಿನ ಬಗ್ಗೆ, ಜಗಳ, ಅವಮಾನ ಇತ್ಯಾದಿ ಕಲಹದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಯಾಕಂದರೆ ಸಾಡೆ ಸಾತಿಯ ಪ್ರಭಾವದಲ್ಲಿ ನಿಮಗೆ ಇನ್ನೂ ಇದ್ದೀರಾ. ಶನಿ ಪ್ರಭಾವ ಬರ್ತಾ ಇನ್ನೂ ಹೆಚ್ಚಾಗ್ತಾ ಬರುವಂಥದ್ದು. ಹಾಗಾಗಿ ಶನಿ ಮತ್ತು ಕೇತುಗಳ ಒಂದು ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ವಿವಾದ, ಮಾತು, ಕಲಹಗಳಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ಬಳಸುವಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಆರೆಂಜ್, ಸ್ನೋ, ರೆಡ್, ಗ್ರೇ ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆ 1, 2, 4, 9 1, 2, 4, 9 ಎಂಬ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಷಭ
ವೃಷಭ ರಾಶಿಗೆ ಈ ವಾರ ಅದ್ಭುತವಾದ ಉತ್ತಮ ಫಲ ಇದೆ. ಪಂಚಗ್ರಹಗಳ ಅನುಗ್ರಹ ಇರುವಂಥ ರಾಶಿ ನಿಮ್ಮದಾಗಿದೆ. ಅನೇಕ ನಿಮ್ಮ ಇಷ್ಟಾರ್ಥಗಳು ಕೈಗೂಡಲಿವೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿರ್ಬೋದು, ಅಥವಾ ವೈಯಕ್ತಿಕವಾದ ಶುಭ ಕಾರ್ಯಗಳಿರ್ಬೋದು, ಅಥವಾ ಉದ್ಯೋಗಕ್ಕೆ ಸಂಬಂಧಿತ ವಿಚಾರ ಇರ್ಬೋದು, ಆರೋಗ್ಯ ವಿಚಾರ ಇರ್ಬೋದು, ಹಣಕಾಸಿನ ಹರಿವಿನ ವಿಚಾರ ಇರ್ಬೋದು, ಎಲ್ಲವೂ ನಿಮಗೆ ಗ್ರಹಾನುಕೂಲ ಅಂದರೆ ಇಲ್ಲಿ ಸೂರ್ಯ, ಚಂದ್ರ ಮತ್ತು ಅದೇ ರೀತಿ ನಿಮಗೆ ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹ ಇರುವಂಥದ್ದು, ಜೊತೆಗೆ ಶನಿ ಮಹಾತ್ಮರು ಹಾಗೂ ರಾಹು ಸಹ ನಿಮಗೆ ಈಗ ಪೂರಕವಾಗಿರುವಂಥದ್ದು. ಹಾಗಾಗಿ ಪಂಚಗ್ರಹಗಳು ನಿಮಗೆ ವಿಶೇಷವಾದ ಶುಭ ಲಾಭವನ್ನು, ಯಶವನ್ನು, ಕೀರ್ತಿಯನ್ನೆಲ್ಲ ಕೊಡಲಿವೆ. ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆ ಈ ವಾರದಲ್ಲಿ ಅದ್ಭುತವಾದವೆ. ಯಾಕಂದರೆ ವಾರಪೂರ್ತಿ ಸೂರ್ಯನ ಅನುಗ್ರಹ ನಿಮಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ, ನಿಮ್ಮ ಸ್ವಂತದೇ ಇರ್ಬೋದು ಅಥವಾ ಸಾರ್ವಜನಿಕ ಅಂದರೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯ, ದಾಖಲೆ ಪತ್ರ ಸಂಗ್ರಹ, ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್ ಮಾಡುವಂಥದ್ದು, ಅಥವಾ ಮನೆ ಉದ್ಯೋಗ ಬದಲಿಸುವಂಥ ವಿಚಾರದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು, ಈ ರೀತಿ ಹಲವಾರು ಪ್ರಮುಖ ನಿರ್ಧಾರಗಳಿಗೆ ಈ ಆರಂಭದ ದಿನಗಳು ನಿಮಗೆ ತುಂಬ ಅತ್ಯದ್ಭುತ ಫಲವನ್ನು ಕೊಡಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅಲ್ಲಿ ಕರ್ಮಸ್ಥಾನದಲ್ಲಿ ಇರತಕ್ಕಂಥ ಸೂರ್ಯನು ನಿಮಗೆ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿಯನ್ನು, ಲಾಭವನ್ನು, ಬಡ್ತಿ, ಪ್ರಮೋಷನ್ ಇತ್ಯಾದಿಗಳನ್ನು ಕೊಡುವಂಥ ಸಾಧ್ಯತೆ ಬಹಳವಾಗಿರುತ್ತೆ. ಇನ್ನು ಆರಂಭದ ದಿನ ನಿಮಗೆ ಚಂದ್ರ ಅನುಗ್ರಹ ಇರುವಂಥದ್ದು. ಮಾರ್ಚ್ 1ರಂದು ವಿಶೇಷವಾಗಿ ಚಂದ್ರ ಅನುಗ್ರಹವು ನಿಮಗೆ ಲಾಭ, ಸುಖ, ಜಯಕ್ಕೆ ಕಾರಕವಾಗಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆರಂಭದ ದಿನವೇ ಕೊಡಲಿದೆ. 2, 3, 4ರಲ್ಲಿ ನಿಮಗೆ ಆರೋಗ್ಯ, ಹಣಕಾಸು, ಉದ್ಯೋಗ ವಿಚಾರ ಉತ್ತಮನೇ ಇದೆ. ಎಂದು ಹಣಕಾಸಿನ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡಿಸಿ 2, 3, 4ರಲ್ಲಿ. ಯಾಕಂದರೆ ಅನಾವಶ್ಯಕ ಖರ್ಚು ಮಾಡೋದಾಗಲಿ ಅಥವಾ ಅನಪೇಕ್ಷಿತ ಖರ್ಚು ಮಾಡೋದಾಗಲಿ ಅಥವಾ ಕಳಪೆ ಮೌಲ್ಯದ ಒಂದು ವಸ್ತುಗೆ ಹೆಚ್ಚಿನ ಬೆಲೆ ತೆರುವಂಥದ್ದು ಮುಂತಾದ ಹಣಕಾಸಿನ ಖರ್ಚು ನಿಮಗೆ ವಿಪರೀತ ವ್ಯತ್ಯಾಸ ಆಗುವಂಥದ್ದು. ಜೊತೆಗೆ ಕೆಲವೊಂದು ಮಾತಿನ ಚಕಮಕಿ ಮನೆಯಲ್ಲಿ ಸಹ ಅಥವಾ ವೃತ್ತಿ ಜಾಗದಲ್ಲೂ ಮಾತಿನ ಚಕಮಕಿಗಳು ಆಗ್ಬೋದು. ಹಾಗಾಗಿ ಮಾತು ಮತ್ತು ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇನ್ನು 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. ಇಂದು ಸಹ ನಿಮಗೆ ಆರೋಗ್ಯ, ಹಣಕಾಸು, ಉದ್ಯೋಗ ವಿಚಾರವಾಗಿ ಉತ್ತಮ ಇರುತ್ತೆ. ಇಲ್ಲಿ ಸಹ ಹಾಗೆ ಮಾತಿನ ಬಗ್ಗೆ 5, 6ರಲ್ಲಿ ಕಿರಿಯರ ಜೊತೆಗೆ ಏನಾದರೂ ಅವಮಾನಕರ ಘಟನೆ ಆಗುವಂಥದ್ದು, ಕಿರಿಯರಿಂದ ನಿಮಗೆ ಏನಾದರೂ ತೊಂದರೆಗಳು ಬರುವಂಥದ್ದು, ಅಥವಾ ನಿಮ್ಮದೇ ಅದು ಮಿತ್ರರು ಅಥವಾ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧವಾಗಿ ಏನಾದರೂ ಒಂದು ಮಾತನಾಡುವಂಥದ್ದು ಇತ್ಯಾದಿ ಮನಸ್ಸಿಗೆ ನೋವಾಗುವಂಥ ಘಟನೆ ಕಿರಿಯರ ಮೂಲಕ ಜರಗಬಹುದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೋಬೇಕು. ಕೊನೆಯ ದಿನ ನಿಮಗೆ ಉತ್ತಮವಾದ ಫಲಿತಾಂಶ ಶನಿವಾರದಂದಿರುತ್ತೆ. ಅನೇಕ ರೀತಿಯ ಅದ್ಭುತವಾದ ಫಲಗಳು ಶನಿವಾರದಂದು ಸಿಗಲಿವೆ. ಹಾಗಾಗಿ ಈ ವಾರದಲ್ಲಿ ವಾರಪೂರ್ತಿ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಮಧ್ಯದ ಕೆಲವರು ದಿನಗಳಲ್ಲಿ ಮಾತಿನ ಮತ್ತು ನಡವಳಿಕೆ ಹಾಗೂ ಹಣದ ಒಂದು ಖರ್ಚು, ಅದು ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಹಣವನ್ನು ಯಾವ ರೀತಿ ನೀವು ಯಾವ ಖರ್ಚು ಮಾಡ್ತೀರಿ ಅನ್ನೋದರ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು. ಅದರ ಹೊರತು ಅದ್ಭುತವಾದ ಉತ್ತಮ ಫಲ ನಿಮಗೆ ಈ ವಾರದಲ್ಲಿ ಪಂಚಗ್ರಹಗಳಿಂದ ಸಿಗಲಿದೆ. ಬಳಸುವಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೇ, ವೈಟ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 1, 3, 4, 6, 8 1, 3, 4, 6, 8 ಎಂಬ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಿಥುನ ರಾಶಿಗೆ ಈ ವಾರ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ಗ್ರಹಾನುಕೂಲ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಕಡಿಮೆ ಇದೆ. ಅಂದರೆ ಸ್ವಲ್ಪ ಹೆಚ್ಚಿನ ಗ್ರಹಗಳು ನಿಮಗೆ ನಿಮ್ಮ ಪರವಾಗಿರೋದಿಲ್ಲ. ಕೇವಲ ಕೇತುವಿನ ಬೆಂಬಲ ಮತ್ತು 1-2 ದಿನಗಳ ಸ್ವಲ್ಪ ಚಂದ್ರನ ಬೆಂಬಲ ಇದೆ ಹೊರತು ಇತರ ಎಲ್ಲ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ವಾರಪೂರ್ತಿನೂ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜೊತೆಗೆ ಕೊಡುಕೊಳ್ಳುವ ವ್ಯವಹಾರ ಇರ್ಬೋದು, ಅದರಲ್ಲಿ ನಿಮಗೆ ನಷ್ಟ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಬಂಧು ಮಿತ್ರರ ಜೊತೆ ಕಲಹ ಆಗುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನೋ ದೂರು ಕಂಪ್ಲೇಂಟ್ಗಳು ಬರುವಂಥದ್ದು. ಜೊತೆಗೆ ಮನೆಯಲ್ಲಿ ಸಹ ಹಾಗೆ ಮಾತಿನ ಚಕಮಕಿ, ಕಿರಿಕಿರಿಗಳು ಅಥವಾ ಕುಟುಂಬದ ಸದಸ್ಯರಲ್ಲಿ ಅಥವಾ ದಂಪತಿಗಳ ಮಧ್ಯೆ, ಮಕ್ಕಳ ಮಧ್ಯೆ ಆಗುವಂಥದ್ದು. ಇನ್ನು ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ವಿಳಂಬ ಆಗ್ಬೋದು. ಅಂದರೆ ಕೆಲಸ ಕಾರ್ಯ ಅದು ಕೋರ್ಟ್ ಕಚೇರಿ, ಸರ್ಕಾರದ್ದು ಯಾವುದಿರ್ಬೋದು, ಅಲ್ಲಿ ಸ್ವಲ್ಪ ವಿಘ್ನಗಳು, ಅಡೆತಡೆಗಳು ಅಥವಾ ವಿಳಂಬ ಆಗುವಂಥ ಪರಿಸ್ಥಿತಿ ಈ ವಾರದಲ್ಲಿ ಕಂಡುಬರುತ್ತೆ. ಆರಂಭದ ದಿನ ನಿಮಗೆ ಅನೇಕ ರೀತಿಯ ಒಂದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಭಾನುವಾರ 1ನೇ ತಾರೀಕರಂದು ಜರುಗ್ಬೋದು. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಹ ನಿಮಗೆ ನಿಧಾನಗತಿಯ ಫಲಿತಾಂಶಗಳು ಬರ್ಬೋದು ಅಥವಾ ನಿರಾಸೆ ಆಗುವಂಥ ಘಟನೆ ಭಾನುವಾರದಂದು ಆಗ್ಬೋದು. ಸೋಮವಾರ, ಮಂಗಳವಾರ ಸ್ವಲ್ಪ ಪರವಾಗಿಲ್ಲ. ಸೋಮವಾರ, ಮಂಗಳವಾರ ಇದ್ದದರಲ್ಲಿ ಸ್ವಲ್ಪ ಚಂದ್ರನ ಬಲ ಇರುವಂಥ ದಿನ. ಅಂದರೆ ಈ ವಾರದಲ್ಲಿ ನಿಮಗೆ ಚಂದ್ರ ಮತ್ತು ಕೇತು ಎರಡೇ ಗ್ರಹಗಳು ಸ್ವಲ್ಪ ಬೆಂಬಲಕ್ಕಿರೋದು. ಅದರಲ್ಲೂ ನಿಮಗೆ ಸೋಮವಾರ, ಮಂಗಳವಾರ ಸ್ವಲ್ಪ ಚಂದ್ರನ ಬೆಂಬಲ ಇರುವ ಕಾರಣ ಸೋಮವಾರ, ಮಂಗಳವಾರದಂದು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಮಾಡಿಕೊಳ್ಳಿ. ನಿರ್ಧಾರಗಳಿದ್ರೆ, ಭೇಟಿಯಾಗೋದಿದ್ರೆ, ಕೊಡುಕೊಳ್ಳುವಿಕೆ ವ್ಯವಹಾರಗಳಿದ್ರೆ, ಅಥವಾ ಏನಾದರೂ ಭೂಮಿಗೆ ಸಂಬಂಧಿತ ಕೆಲಸ ಕಾರ್ಯಗಳಿದ್ರೆ, ಅಥವಾ ನಿಮ್ಮ ವೈಯಕ್ತಿಕ ವಿಚಾರದಲ್ಲ ಸೋಮವಾರ, ಮಂಗಳವಾರ ಅದ್ಭುತವಾದ ಚಂದ್ರನ ಅನುಗ್ರಹ ಇರುವಂಥ ಕೇವಲ 2 ದಿನ ನಮಗೆ ಈ ವಾರದಲ್ಲಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆರೋಗ್ಯ, ಹಣಕಾಸು ಮತ್ತು ಉದ್ಯೋಗ ವ್ಯಾಪಾರ ಎಲ್ಲ ಚೆನ್ನಾಗಿ ಇರುತ್ತೆ 2, 3ನೇ ತಾರೀಕರಂದು. ಆ ಬಳಿಕ 4, 5, 6 ನಿಮಗೆ ಮಿಶ್ರ ಫಲಗಳ ಒಂದು ದಿನ ಆಗಿರುತ್ತೆ. ಇಲ್ಲಿ ಮಾತಿನ ಚಕಮಕಿ, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ ಬರುವಂಥದ್ದು, ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ನಿಧಾನಗತಿಯ ಫಲಿತಾಂಶ ಅಥವಾ ವೈಫಲ್ಯಗಳು ಕಂಡು ಬರ್ಬೋದು. ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಅಪವಾದ, ಸಂಚುಗಳು ಬರ್ಬೋದು, ಅವಮಾನಕರ ಘಟನೆ ಜರಗ್ಬೋದು, ಹಿರಿಯರಲ್ಲೂ ಕಿರಿಯರಲ್ಲೂ ವಿರೋಧದ ಮಾತುಗಳು ಬರ್ಬೋದು. ಹಾಗಾಗಿ ಮನೆಯಲ್ಲಿ, ವೃತ್ತಿಯಲ್ಲಿ ಅಥವಾ ಉದ್ಯೋಗ ಸ್ಥಾನದಲ್ಲಿ ಸಹ ನೀವು ತುಂಬ ಒಂದು ಎಚ್ಚರವಾಗಿ ಇರಬೇಕಾಗುತ್ತೆ 4, 5, 6ರಲ್ಲಿ.
7ನೇ ತಾರೀಕು ಶನಿವಾರ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿ ಹಣಕಾಸು ಎಲ್ಲ ಪರವಾಗಿಲ್ಲ, ಹಣಕಾಸು ಆರೋಗ್ಯ ಎಲ್ಲ ಪರವಾಗಿಲ್ಲ. ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ಎಚ್ಚರ, ಕಿರಿಯರ ಜೊತೆ ಕಲಹ ವಾಗ್ವಾದಗಳಾಗುವಂಥದ್ದು, ಪ್ರಯಾಣ ಅಥವಾ ಪ್ರವಾಸ ಕಾಲದಲ್ಲಿ ಸೇರೋ ಭಿನ್ನಾಭಿಪ್ರಾಯಗಳು ಬರ್ಬೋದು. ಹಾಗಾಗಿ ಇಲ್ಲಿ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಒಟ್ಟಿನಲ್ಲಿ ಮಿಥುನ ರಾಶಿಗೆ ಈ ವಾರ ಸ್ವಲ್ಪ ಸಾಮಾನ್ಯ ಎಂದು ಕಂಡುಬರುತ್ತೆ. ಹೆಚ್ಚಿನ ಉತ್ತಮ ಫಲಗಳ ನಿರೀಕ್ಷೆ ಕಡಿಮೆ ಇರುತ್ತೆ. 2-3ನೇ ತಾರೀಕಿನಲ್ಲಿ ಸ್ವಲ್ಪ ಮಟ್ಟಿಗೆ ಅತ್ಯುತ್ತಮವಾದ ಅದೃಷ್ಟಗಳು ಒಲಿಬೋದು. ಅದರ ಹೊರತು ಉಳಿದ ದಿನಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ. ಹಣಕಾಸು, ವೃತ್ತಿ, ಮಾತು, ಆರೋಗ್ಯ ಎಲ್ಲದರ ಬಗ್ಗೆ ಸ್ವಲ್ಪ ಕಾಳಜಿ ಖಂಡಿತ ಈ ವಾರದಲ್ಲಿ ಬೇಕು. ಬಳಸುವಂಥ ಬಣ್ಣ ನೋಡಿದರೆ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನಷ್ಟೇ ಬಳಸ್ಕೋಬೋದು. ಜೊತೆಗೆ ಚಂದ್ರ ಅನುಗ್ರಹ ಇರುವಂಥ 2 ಮತ್ತು 3ರಲ್ಲಿ ಆ ಒಂದು ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದು. ಉಳಿದಂತೆ ವಾರ ಪೂರ್ತಿ ನೀವು ಸಂಖ್ಯೆ 7 ನಂಬರ್ 7 ಕೇತುವಿನ ಸಂಕೇತವಾಗಿ ಬಳಸ್ಕೋಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕಟಕ ರಾಶಿಗೆ ಈ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಅನೇಕ ರೀತಿಯ ಉತ್ತಮ ಫಲಿತಾಂಶ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರನು ಈ ವಾರದಲ್ಲಿ ಕೊಡಲಿದ್ದಾನೆ. ಜೊತೆಗೆ ಶುಭ ಲಾಭಗಳ ಒಂದು ವಿಚಾರ ಇರ್ಬೋದು, ಹಣಕಾಸು, ಆರೋಗ್ಯ ವಿಚಾರ, ಜೊತೆಗೆ ಬಾಂಧವ್ಯದ ವಿಚಾರ ಸ್ವಲ್ಪ ಚಂದ್ರನ ಅನುಗ್ರಹದಿಂದ. ಯಾಕಂದರೆ ನಿಮಗೆ ಇತರ ಗ್ರಹಗಳ ಬೆಂಬಲ ಅಲ್ಲಿ ಕಡಿಮೆ ಇದೆ. ಈ ವಾರದಲ್ಲಿ ಶುಕ್ರ ಮತ್ತು ಚಂದ್ರನ ಬೆಂಬಲ ಅದ್ಭುತವಾಗಿರೋ ಕಾರಣ ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲೆಲ್ಲ ಉತ್ತಮವಾದ ಫಲ ಇದೆ. ದೀರ್ಘಕಾಲದಿಂದ ಬರಬೇಕಾದ ಹಣ ಎಲ್ಲ ಪೆಂಡಿಂಗಲ್ಲಿ ಬರ್ಬೋದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಎಲ್ಲ ವೃದ್ಧಿ ಆಗುವಂಥದ್ದು. ಜೊತೆಗೆ ಮಾಡುವಂಥ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಏನಾದರೂ ಹೆಚ್ಚಿನ ಫಲಿತಾಂಶ ಅಥವಾ ನಿಮಗೆ ಸಿಗಬೇಕಾದ ಬಡ್ತಿ, ಪ್ರಮೋಷನು ಅಥವಾ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟ ಲಾಭಗಳೆಲ್ಲ ಆಗುವಂಥದ್ದಿರುತ್ತೆ. ಹಾಗೆ ಆರಂಭದ ದಿನ ಬಹಳ ಉತ್ತಮ ಚಂದ್ರ ಅನುಗ್ರಹ ಇರೋ ಕಾರಣ ಭಾನುವಾರ ನಿಮಗೆ ಆರೋಗ್ಯ, ಯಶಸ್ಸು, ಲಾಭ, ಸುಖ, ಜಯ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಸೋಮವಾರ, ಮಂಗಳವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ, ಉತ್ತಮವಾಗಿರುತ್ತೆ. ಇಲ್ಲಿ ಮಾತಿನ ಚಕಮಕಿ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಸೋಮವಾರ, ಮಂಗಳವಾರದಂದು ಉದ್ಯೋಗ ಸ್ಥಳದಲ್ಲಿಯೋ ಅಥವಾ ಮನೆಯಲ್ಲಿಯೂ ಸಹ ಮಾತಿನ ಚಕಮಕಿ, ವಾಗ್ವಾದಗಳು ಆಗದಂತೆ ಎಚ್ಚರ. ಜೊತೆಗೆ ಹಣವನ್ನು ಖರ್ಚು ಮಾಡುವಾಗ ಯಾವುದೇ ರೀತಿಯ ನೀವು ಮೋಸಕ್ಕೆ, ವಂಚನೆಗೆ ಗುರಿಯಾಗದಂತೆ ಸ್ವಲ್ಪ ಎಚ್ಚರ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ ಗುರುವಾರ, ಬುಧವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 4, 5 ವಾರ ನಿಮಗೆ ಉತ್ತಮವಾದ ಫಲ ನಿರೀಕ್ಷೆ ಇರುತ್ತೆ. ಚಂದ್ರ ಅನುಗ್ರಹ ಉತ್ತಮವಾಗಿರೋ ಕಾರಣ ಎಲ್ಲ ಕೆಲಸ ಕಾರ್ಯಗಳು ಜಯ ನಿಮ್ಮದಾಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ಮಿತ್ರರು, ಬಂಧುಗಳೊಂದಿಗೆ ಉತ್ತಮವಾದ ಒಡನಾಟ, ಮಾಡುವಂಥ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಈ ಬುಧವಾರ, ಗುರುವಾರ, ಶುಕ್ರವಾರ ಅದ್ಭುತವಾಗಿರುತ್ತೆ. ಜೊತೆಗೆ ಹಣಕಾಸು ವಿಚಾರ ಸಹ ಬೇಗನೆ ಕ್ಷಿಪ್ರವಾಗಿ ಎಲ್ಲ ನಿರ್ಧಾರಗಳು ಆಗಲಿವೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ಯಾವುದೇ ರೀತಿಯ ಬಡ್ತಿ, ಪ್ರಮೋಷನು ಅಥವಾ ಸೌಲಭ್ಯಗಳು ಬೇಗನೆ ಸಿಗಬಹುದಾಗಿದೆ. ಹಾಗಾಗಿ 4, 5 ವಾರನ ಉಪಯೋಗಪಡಿಸಿಕೊಳ್ಳಿ. ಕೊನೆಯ ದಿನ ಸಾಮಾನ್ಯ ದಿನ ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಆರೋಗ್ಯ, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ. ಅಂದರೆ ಶನಿವಾರದಲ್ಲಿ ಸ್ವಲ್ಪ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಬರ್ಬೋದು. ಮನೆಯ ಹಿರಿಯ ವ್ಯಕ್ತಿಗಳಲ್ಲಿ ತಂದೆ, ತಾಯಿ, ಅತ್ತೆ, ಮಾವರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು. ನಿಮ್ಮ ಯಾವುದೇ ನಿರ್ಧಾರವನ್ನು ಹಿರಿಯರು ವಿರೋಧಿಸುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಶನಿವಾರದಂದು ಇಂತಹ ವಿಚಾರಗಳಿಗೆ ಎಚ್ಚರ. ಆರೋಗ್ಯ, ಹಣಕಾಸು ಏನು ಪರವಾಗಿಲ್ಲ, ಉತ್ತಮವಾಗಿರುತ್ತೆ. ಒಟ್ಟಿನಲ್ಲಿ ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಫಲ ನೀಡುವಂಥ ಹಲವಾರು ಅವಕಾಶಗಳಿವೆ. ಹಣಕಾಸು, ಆರೋಗ್ಯ, ವೃತ್ತಿ, ಉದ್ಯೋಗ ಎಲ್ಲ ಉತ್ತಮವಾಗಿರುತ್ತೆ. ಬಳಸುವಂಥ ಉತ್ತಮವಾದ ಬಣ್ಣಗಳು ಅಂದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ ಮತ್ತು ವೈಟ್ ಬಣ್ಣವನ್ನು ವಾರ ಪೂರ್ತಿ ಬಳಸುವಂಥದ್ದು. ಸಂಖ್ಯೆ 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಸಿಂಹರಾಶಿಗೆ ವಾರವು ಅದ್ಭುತವಾದ ಉತ್ತಮ ಫಲ ನೀಡುವಂಥ ಶುಭ ವಾರ ಆಗಿರುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಲಾಭ ವೃದ್ಧಿಯಾಗುವಂಥದ್ದು, ಚಂದ್ರ ಅನುಗ್ರಹ ಇರುವಂಥದ್ದು, ಜೊತೆಗೆ ಅಲ್ಲಿರತಕ್ಕಂಥ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ ಇವೆಲ್ಲವೂ ನಿಮಗೆ ಅದ್ಭುತವಾದ ಶುಭ ಫಲವನ್ನು ಕೊಳ್ಳಿ. ಶುಭ ಗ್ರಹಗಳು ಅಂದರೆ 3 ಶುಭ ಗ್ರಹಗಳು, ಚಂದ್ರ, ಗುರು ಮತ್ತು ಶುಕ್ರರೆಂಬಂತಹ 3 ಶುಭ ಗ್ರಹಗಳ ಒಂದು ಬಲ ಮತ್ತು ರಕ್ಷಣೆ ಇರುತ್ತೆ. ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಉದ್ಯೋಗ ವ್ಯಾಪಾರದಲ್ಲಿ ಮುನ್ನಡೆ. ಯಾರು ಉದ್ಯಮ, ವ್ಯಾಪಾರ, ಕೈಗಾರಿಕೆ, ಇಂಡಸ್ಟ್ರಿ ಅಥವಾ ಕೃಷಿ ಚಟುವಟಿಕೆ ಮಾಡ್ತಾರೆ ಅವರವರ ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚಿನ ಪ್ರಗತಿ ಈ ವಾರದಲ್ಲಿ ಇದೆ. ದೀರ್ಘಕಾಲದ ನಿಮಗೆ ದೊಡ್ಡ ಮೊತ್ತದ ಹಣ ಬರಬೇಕಾಗೋದು ಬರ್ಬೋದು. ಮತ್ತು ನಿಮ್ಮಿಂದ ಕೊಟ್ಟಂಥ ಸಾಲ ಅಥವಾ ನೀವು ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕೆ ಅವಕಾಶ ಇದಕ್ಕೆ ಬರುತ್ತೆ. ಜೊತೆಗೆ ಅಧಿಕ ಲಾಭ, ಆದಾಯ ವಿವಿಧ ಮೂಲಗಳಿಂದ ಬರ್ಬೋದು. ಇನ್ನು ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸಹ ಈ ವಾರದಲ್ಲಿ ಸ್ವಲ್ಪ ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗಲಿವೆ. ಆರಂಭದ ದಿನ ಭಾನುವಾರ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಮಾತು, ನಡವಳಿಕೆ ಬಗ್ಗೆ, ಜೊತೆಗೆ ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಅದರ ಹೊರತು ನಿಮ್ಮ ಉದ್ಯೋಗ, ಹಣಕಾಸು ಅಥವಾ ವ್ಯಾಪಾರ, ಆರೋಗ್ಯ ವಿಚಾರ ಬಹಳ ಉತ್ತಮವಾಗಿರುತ್ತೆ. ಮಾತಿನಲ್ಲಿ ಮತ್ತು ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಭಾನುವಾರ ಬೇಕು. ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ಅದ್ಭುತವಾದ ಉತ್ತಮ ಫಲ ನಿಮಗೆ ಚಂದ್ರ ಅನುಗ್ರಹದಿಂದ ಬರಲಿವೆ. ಮಾಡುವಂಥ ಪ್ರಯತ್ನಗಳ ಸಫಲತೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಬಂಧು ಮಿತ್ರರಲ್ಲಿ ಉತ್ತಮ ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಸೋಮವಾರ, ಮಂಗಳವಾರ, ಬುಧವಾರದಂದು ಕಂಡು ಬರುತ್ತೆ. ಹಾಗೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಈ ದಿನದಿಂದ ಮಾಡುವಂಥದ್ದು ಬಹಳ ಅತ್ಯುತ್ತಮವಾದ ಆಯ್ಕೆ ಆಗುತ್ತೆ. ಇನ್ನು
ಗುರುವಾರ ಶುಕ್ರವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಗುರುವಾರ ಶುಕ್ರವಾರದಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ ವಾಗ್ವಾದಗಳು ಆಗುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ವಿಚಾರಗಳಾಗ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಬಾಂಧವ್ಯ ಹಾಗೂ ಹಣಕಾಸಿನ ವ್ಯವಹಾರದ ಬಗ್ಗೆ ಈ ಗುರುವಾರ ಶುಕ್ರವಾರ ಸ್ವಲ್ಪ ಮುನ್ನೆಚ್ಚರಿಕೆ. ಕೊನೆಯ ದಿನ ಶನಿವಾರ ಅದ್ಭುತವಾದ ಉತ್ತಮ ಫಲ. 7ನೇ ತಾರೀಕು ಶನಿವಾರದಂದು ನಿಮಗೆ ಅದ್ಭುತವಾದ ಜಯ, ಸುಖ, ಲಾಭ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳನ್ನು ಸಹ ಇದು ಮಾಡಿರೋ ಸಫಲತೆ ಇದೆ. ಉದ್ಯೋಗದಲ್ಲಿ ಸಹ ಕೆಲವರಿಗೆ ಬಡ್ತಿ, ಪ್ರಮೋಷನು, ಉತ್ತಮವಾದ ಪ್ರವಾಸ, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಯೋಗ, ಬಹಳ ದೈವಾನುಕೂಲ, ಗ್ರಹಾನುಕೂಲ, ಬಹಳ ಉತ್ತಮವಾಗಿರುವಂಥ ಶನಿವಾರ ದಿನ ಆಗಿದೆ. ಹೀಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ತೈಮದ ಬಣ್ಣ, ಯೆಲ್ಲೋ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಸ್ನೋ, ಯೆಲ್ಲೋ, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 2, 3, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಶಿವರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭ. ಹೆಚ್ಚಿನ ಉತ್ತಮ ಫಲಗಳ ನಿರೀಕ್ಷೆ ಭಾನುವಾರದಂದಿರುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಬಂಧು ಮಿತ್ರರಲ್ಲಿ ಉತ್ತಮ ಬಾಂಧವ್ಯ ಮೂಡಿ ಬರಲಿದೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಫಲಿತಾಂಶ ಕ್ಷಿಪ್ರವಾಗಿ ಬರ್ಬೋದು ಭಾನುವಾರದಂದು. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಶುಭ ಫಲಗಳು ನಿಮಗೆ ಈ ವಾರದಲ್ಲಿ ಸಿದ್ಧಿ ಆಗಲಿವೆ. ಇದಕ್ಕೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಸರ್ಕಾರಿ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿರುವಂಥದ್ದು. ವಾರ ಪೂರ್ತಿ ನಮಗೆ ರವಿಯ ಅನುಗ್ರಹ ಇರುವ ಕಾರಣ ಇಂತಹ ಒಂದು ಪ್ರಮುಖವಾದ ಸಾರ್ವಜನಿಕ ವಲಯದ ಕೆಲಸ ಕಾರ್ಯಗಳು ಈ ವಾರದಲ್ಲಿ ಕ್ಷಿಪ್ರವಾಗಿ ಆಗಿ ಬರಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ಈ ವಾರದಲ್ಲಿ ಉತ್ತಮವಾಗಿರುತ್ತೆ. ಆರೋಗ್ಯ ಸುಧಾರಣೆ ಇದೆ. ಹಣಕಾಸಿನ ನೆರವು ಸಹ ಉತ್ತಮವಾಗಿರುತ್ತೆ. ಭಾನುವಾರ ಅನೇಕ ನಿಮಗೆ ಲಾಭಸ್ಥಾನದ ಚಂದ್ರನು ಅನೇಕ ದೀರ್ಘಕಾಲದ ಪೆಂಡಿಂಗ್ ಇದ್ದಂಥ ಕೆಲಸ ಕಾರ್ಯಗಳಿಗೆ ಆತನು ಪೂರಕವಾಗಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಸೂರ್ಯ ಚಂದ್ರ ಅನುಗ್ರಹ ಜೊತೆಗೆ ಮಂಗಳನು ನಿಮಗೆ ವಾರ ಪೂರ್ತಿ ಉತ್ತಮವಾಗಿರೋ ಕಾರಣ ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಸಹ ಈ ವಾರದಲ್ಲಿ ಒದಗಿ ಬರಲಿದೆ. ಭಾನುವಾರ ಅದ್ಭುತ ಉತ್ತಮ ಫಲ. ಸೋಮವಾರ ಮಂಗಳವಾರ ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಉತ್ತಮವಾಗಿರುತ್ತೆ. ಇಲ್ಲಿ ಸೋಮವಾರ ಮಂಗಳವಾರದಂದು ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ, ವೈರುಧ್ಯದ ಘಟನೆಗಳು ಆಗುವಂಥದ್ದು ಅಥವಾ ಮನಸ್ಸಿಗೆ ಕೆಲವು ಬೇಜಾರಾಗುವಂಥ ಘಟನೆಗಳು ಆಗುವಂಥದ್ದೆಲ್ಲ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಅದರ ಹೊರತು ಈ ಹಣಕಾಸು, ವ್ಯಾಪಾರ, ಉದ್ಯೋಗ ಎಲ್ಲ ಬಹಳ ಉತ್ತಮವಾಗಿರುತ್ತೆ. ಇನ್ನು ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲ ಇದೆ. ಈ 4, 5, 6ರಲ್ಲಿ ನಿಮಗೆ ಅನೇಕ ರೀತಿಯ ಲಾಭ, ಜಯ, ಸುಖ ಆಗಲಿದೆ. ಪ್ರಯತ್ನಗಳಲ್ಲಿ ಸಫಲತೆ. ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರ ಆರಂಭ ಮಾಡಲಿಕ್ಕೆ ಆರಂಭದ ಅವಕಾಶಗಳು, ಜೊತೆಗೆ ಹಿಂದೆ ಮಾಡಿದ ಕೆಲವು ಪ್ರಯತ್ನಗಳ ಫಲಗಳು ಇಂದು ಬರಲಿವೆ. ಜೊತೆಗೆ ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ನಿಮ್ಮ ಪರವಾಗಿ 4, 5ರಲ್ಲಿ ಆಗಲಿವೆ. ಹಾಗಾಗಿ ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿದ್ರೆ ಈ 4, 5, 6 ಈ 3 ಡೇಟ್ಗಳನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಯಶಸ್ಸು, ಜಯ, ಲಾಭ ಸಿಗಲಿದೆ. ಇನ್ನು ಕೊನೆಯ ದಿನ ಶನಿವಾರ ಸಾಮಾನ್ಯ ಫಲ. ಹೆಚ್ಚಿನೇನು ಆತಂಕಗಳೇನಿಲ್ಲ. ಆದರೆ ಇಂದು ಸ್ವಲ್ಪ ಹಣಕಾಸಿನ ವಿಚಾರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಮಾಡುವಾಗಲಿ ಅಥವಾ ದೊಡ್ಡ ಪೇಮೆಂಟ್ಗಳನ್ನು ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ನಷ್ಟಕ್ಕೆ ಅಥವಾ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು ಶನಿವಾರದಂದು ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನ ಬೇಕು ಕೊನೆಯ ದಿನ. ಒಟ್ಟಿನಲ್ಲಿ ಕನ್ಯಾ ರಾಶಿಗೆ ಈ ವಾರದಲ್ಲಿ ಅದ್ಭುತವಾದ ಒಂದು ಸೂರ್ಯ ಚಂದ್ರರ ಅನುಗ್ರಹ ಇರುವಂಥದ್ದು, ರಾಹುವಿನ ಬೆಂಬಲ, ಮಂಗಳನ ಬೆಂಬಲ ಅಪೂರ್ವಕ್ಕೆ ಬರುವಂಥದ್ದು. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಶುಭ ಮಂಗಳ ಕಾರ್ಯಗಳಿದ್ದರೆ, ಮನೆ, ಭೂಮಿ, ಯಂತ್ರ ಕೊಳ್ಳುವಂಥ ವಿಚಾರಗಳಿದ್ದರೆ ಈ ವಾರ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 4, 9, 1, 4, 9 ಎಂಬಂಥ ಸಂಖ್ಯೆ ಬಳಸ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ತುಲಾರಾಶಿಗೆ ಈ ವಾರದ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಆರಂಭದ 3, 4 ದಿನಗಳು ನಿಮಗೆ 4ರವರೆಗೂ 1ರಿಂದ 4ರವರೆಗೂ ಅದ್ಭುತವಾದ ಚಂದ್ರ ಅನುಗ್ರಹ ಇರುವಂಥದ್ದು. ಜೊತೆಗೆ ಇತರ ಗ್ರಹಗಳಾದ ನಿಮಗೆ ಗುರುವಿನ ಬೆಂಬಲ ಇದೆ, ಅಲ್ಲಿ ಕೇತುವಿನ ಬೆಂಬಲ ಇದೆ, ಶನಿ ಮಹಾತ್ಮರ ಅನುಗ್ರಹ ಇದೆ. ಚತುರ್ಗ್ರಹಗಳ ಉತ್ತಮವಾದ ಬೆಂಬಲ ಈ ವಾರ ಪೂರ್ತಿ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಹಣಕಾಸು, ಆರೋಗ್ಯ, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ವಾರದ ಆರಂಭದಲ್ಲಿ ಇರುವಂಥದ್ದು. ಅಲ್ಲಿ ಚಂದ್ರನು ನಿಮಗೆ ಕರ್ಮಸ್ಥಾನದಲ್ಲೂ, ಆ ಬಳಿಕ 2, 3, 4ರಲ್ಲಿ ಆತನು ಲಾಭಸ್ಥಾನದಲ್ಲೂ ಬರಲಿದ್ದಾನೆ. ಹಾಗಾಗಿ ಆರಂಭದ 4 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲದ ಕಾರಣ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವ್ಯಾಪಾರ, ಉದ್ಯೋಗದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶಗಳು, ಜೊತೆಗೆ ಕೌಟುಂಬಿಕವಾದ ಏನಾದರೂ ವಿವಾದಗಳು ಇದ್ದರೆ ಅವೆಲ್ಲ ಬಗೆಹರಿದು ಕೌಟುಂಬಿಕ ಸಾಮರಸ್ಯ, ಬಾಂಧವ್ಯ ಚೆನ್ನಾಗಿ ಮೂಡಿಬರುವಂಥದ್ದು. ಜೊತೆಗೆ ಮಿತ್ರರಿಂದ, ಬಂಧುಗಳಿಂದ ಸಹಾಯ, ಶುಭ ವಾರ್ತೆಗಳು ಅಥವಾ ಶುಭ ಕಾರ್ಯಗಳ ಸಿದ್ಧತೆ, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಆರಂಭದ 4 ದಿನಗಳಿಂದರೆ 1ರಿಂದ 4ರವರೆಗೂ ಚಂದ್ರ ಅನುಕೂಲ, ಜೊತೆ ಗುರು ಅನುಕೂಲ, ಜೊತೆಗೆ ಶನಿ ಹಾಗೂ ಕೇತುವಿನ ಬೆಂಬಲದಿಂದ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು 5, 6ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇಂದು ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳಾಗುವಂಥದ್ದು, ಹಣಕಾಸಿನ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕ ನಷ್ಟಗಳು ಅಂತ ಹೇಳ್ತೇವೆ. ಅಂತ ಆಕಸ್ಮಿಕ ನಷ್ಟ ಬರೋದಾಗಲಿ ಅಥವಾ ಅನಪೇಕ್ಷಿತ ಅಥವಾ ಅನಿರೀಕ್ಷಿತ ಖರ್ಚುಗಳು ನಿಮಗೆ ಎದುರಾಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ 5, 6ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಗುರುವಾರ ಶುಕ್ರವಾರದಂದು ಬೇಕಾಗುತ್ತೆ. ಇನ್ನು ಕೊನೆಯ ದಿನ ಶನಿವಾರ ಅದ್ಭುತವಾದ ಉತ್ತಮ ಫಲ ಮತ್ತೊಮ್ಮೆ ನಿಮಗೆ ಇದೆ. ಚಂದ್ರ ಅನುಕೂಲ ಬಹಳ ಉತ್ತಮವಾಗಿರೋ ಕಾರಣ ಎಲ್ಲ ಕೆಲಸ ಕಾರ್ಯಗಳು ಮುನ್ನಡೆಗೆ ಆಗುತ್ತೆ. ಬಂಧು ಬಾಂಧವರು ಉತ್ತಮ ಬಾಂಧವ್ಯ ಮೂಡುತ್ತೆ.
ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಶನಿವಾರದಂದು ಅದ್ಭುತವಾಗಿರುತ್ತೆ. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯ, ಮೀಟಿಂಗ್ಗಳು ಅಥವಾ ಭೇಟಿಯಾಗುವಂಥದ್ದು, ಅಗ್ರಿಮೆಂಟ್ ಇತ್ಯಾದಿಗಳನ್ನು ಶನಿವಾರದಂದು ಮಾಡ್ಬೋದಾಗಿದೆ. ಒಟ್ಟಿನಲ್ಲಿ ಈ ತುಲಾರಾಶಿಯವರಿಗೆ ಅದ್ಭುತವಾದ ಉತ್ತಮವಾದ ಅವಕಾಶ ಈ ವಾರದಲ್ಲಿ 5 ದಿನಗಳಲ್ಲಿ 1, 2, 3, 4 ಮತ್ತು 7ನೇ ತಾರೀಕು ಚಂದ್ರಾನುಕೂಲ ಭಾಳ ಅದ್ಭುತವಾಗಿ ಬಂದಿವೆ. ಅದರ ಜೊತೆಗೆ ಗುರು ಮತ್ತು ವಿಶೇಷವಾಗಿ ಕೇತುವಿನ ಬೆಂಬಲ ಸಹ ನಿಮಗೆ ಉತ್ತಮವಾಗಿದ್ದು ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ. ಬಳಸುವಂಥ ಬಣ್ಣ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆ 2, 3, 7, 8 2, 3, 7, 8 ಎಂಬ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ವೃಶ್ಚಿಕ ರಾಶಿಗೆ ಈ ವಾರದ ಆರಂಭದ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಭಾನುವಾರದಂದು ಇಲ್ಲಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳು ಆಗುವಂಥ ಸೂಚನೆ ಕಂಡು ಬಂದಿದೆ. ವ್ಯಾಪಾರ ಉದ್ಯೋಗದಲ್ಲಿ ಸಹ ನಿಮಗೆ ಹಿನ್ನಡೆ ಅಥವಾ ಸ್ಲೋನೆಸ್ಗಳು ಭಾನುವಾರದಂದು ಕಾಣ್ಬೋದಾಗಿದೆ. ಹಾಗೆ ಭಾನುವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕೇ ಹೊರತು ಆ ಬಳಿಕ ಬರುವಂಥ ನಿಮಗೆ 4 ದಿನಗಳು ಅದ್ಭುತವಾದ ಉತ್ತಮ ಫಲ. 2, 3, 4, 5, 6 ಅಂದರೆ ಅಲ್ಲಿ ಸೋಮವಾರದಿಂದ ನಿಮಗೆ ಶುಕ್ರವಾರದವರೆಗೂ ಬಹಳ ಅದ್ಭುತವಾದ ಫಲ ಚಂದ್ರಾನುಕೂಲದಿಂದ ನಿರೀಕ್ಷೆ ಮಾಡ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ ನಿಮಗೆ ಕರ್ಮಸ್ಥಾನದ ಚಂದ್ರನು, ಆ ಬಳಿಕ ಗುರುವಾರ, ಶುಕ್ರವಾರ ಲಾಭಸ್ಥಾನದ ಚಂದ್ರನು ಇರುವ ಕಾರಣ ಆ ಚಂದ್ರಾನುಕೂಲ ನಿಮಗೆ ವಿಶೇಷವಾಗಿ ಸಹಾಯ ಮಾಡಲಿದೆ. ವಾರಪೂರ್ತಿ ನಿಮಗೆ ಶುಕ್ರನ ಅನುಕೂಲ ಅದ್ಭುತವಾಗಿರುತ್ತೆ. ಹಾಗೆ ವಾರಪೂರ್ತಿ ಕೇತುವಿನ ಬೆಂಬಲ ಸಹ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲ ನಿರೀಕ್ಷೆ ಮಾಡೋದು. ಆರಂಭದ ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಸೋಮವಾರ, ಮಂಗಳವಾರ ಮೊದಲು ನಿಮಗೆ ಅನೇಕ ಲಾಭ ಜಯ ಆಗುತ್ತೆ. ಉದ್ಯೋಗ ವ್ಯಾಪಾರ ಮುನ್ನಡೆ, ಜೊತೆಗೆ ಕೃಷಿ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ, ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಇತ್ಯಾದಿ ಕೆಲಗಳಲ್ಲಿ ಬೇಗನೆ ನಿಮಗೆ ಜಯ ನೆಮ್ಮದು ಸಿಗಲಿದೆ 2, 3ರಲ್ಲಿ. ಇನ್ನು 4, 5, 6 ನಿಮಗೆ ಬುಧವಾರ, ಗುರುವಾರ, ಶುಕ್ರವಾರ ಅದ್ಭುತವಾಗಿ ಲಾಭಸ್ಥಾನದ ಚಂದ್ರನಿರುವ ಕಾರಣ ಆಕಸ್ಮಿಕ ಧನಲಾಭ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಹಿಂದೆ ನಿಮಗೆ ಸಿಗಬೇಕಾದ ದೊಡ್ಡ ಮೊತ್ತದ ಹಣಗಳು ಸಿಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ, ಉದ್ಯೋಗ ಅವಕಾಶ ಹುಡುಕರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭಾಂಶ ಬರ್ಬೋದು. ಅದು ಕೈಗಾರಿಕೆ, ಕೃಷಿ ಚಟುವಟಿಕೆ, ಪಶುಪಾಲನೆ ಅಥವಾ ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟ್, ಮೀಡಿಯಾಗಳಲ್ಲಿವರೆಗೆ ಹೊಸ ಅವಕಾಶಗಳು, ಕಾಂಟ್ರಾಕ್ಟ್ಗಳು, ಆರ್ಡರ್ಗಳು ಸಿಗುವಂಥ ದಿನ 4, 5, 6 ಆಗಿದೆ. ಹಾಗಾಗಿ ಅದ್ಭುತವಾದ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಪ್ರಮುಖವಾದ ಕೆಲಸ ಕಾರ್ಯ, ಮೀಟಿಂಗ್ ಇತ್ಯಾದಿಗಳಿದ್ರೆ 4, 5ರಲ್ಲಿ ಮಾಡಿಕೊಳ್ಳಿದ್ರೆ ಲಾಭ ಆಗುತ್ತೆ. ಇನ್ನು 7ನೇ ತಾರೀಕು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಶನಿವಾರ ಅಷ್ಟೇನು ಉತ್ತಮವಾಗಿಲ್ಲ. ನಷ್ಟ ಭಾವದಲ್ಲಿ ಚಂದ್ರ ಇರುವ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳಾಗುವಂಥದ್ದು, ಜೊತೆಗೆ ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ, ಆಕಸ್ಮಿಕ ನಿಮಗೆ ಖರ್ಚುಗಳೆಲ್ಲ ಬರುವಂಥದ್ದು. ಹಾಗಾಗಿ ಶನಿವಾರ ಸ್ವಲ್ಪ ಹಣಕಾಸು, ಜೊತೆಗೆ ಆರೋಗ್ಯ, ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅದ್ಭುತವಾಗಿ 2, 3, 4, 5, 6 ಎಂಬಂತಹ 5 ದಿನಗಳಲ್ಲಿ ಚಂದ್ರಾನುಕೂಲ ಲಾಭಸ್ಥಾನ ಕರ್ಮಸ್ಥಾನದಲ್ಲಿದ್ದು ಅನೇಕ ಅದ್ಭುತ ಶುಭ ಫಲಗಳನ್ನು ಈ ವಾರ ನೀಡುತ್ತದೆ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ. ಸ್ನೋ, ವೈಟ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 2, 6, 7 2, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಗೆ ಈ ವಾರ ಶುಭದಾಯಕವಾಗಲಿ. ಇನ್ನು ಧನುಸ್ಸು ರಾಶಿಗೆ ವಾರದ ಸಾಮಾನ್ಯ ಆರಂಭ. ಭಾನುವಾರ ಹಾಗೂ ಸೋಮವಾರದಂದು ನಿಮಗೆ ಚಂದ್ರಾನುಕೂಲ ಸ್ವಲ್ಪ ಕ್ಷೀಣವಾಗಿದೆ. ಅಂದರೆ ಚಂದ್ರನ ಬೆಂಬಲ ಅಷ್ಟೊಂದು ಇರೋದಿಲ್ಲ. ಆದರೆ ನಿಮಗೆ ಇರತಕ್ಕಂಥ ಸೂರ್ಯ ಬೆಂಬಲ, ಗುರುವಿನ ಬೆಂಬಲ, ಶುಕ್ರನ ಬೆಂಬಲ, ಜೊತೆಗೆ ಇತರ ಈ ಮಂಗಳನ ಬೆಂಬಲ ಎಲ್ಲ ಅದ್ಭುತವಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ 5 ಅಥವಾ 6 ಗ್ರಹಗಳ ಒಂದು ಉತ್ತಮ ಬೆಂಬಲ ಇದ್ದೇ ಇರುತ್ತೆ. ಆರಂಭದ ದಿನದಲ್ಲಿ ಚಂದ್ರನ ಬೆಂಬಲ ಅಷ್ಟೇ ಕೊರತೆ ಇರುತ್ತದೆ. ಹಾಗಾಗಿ ಆರೋಗ್ಯ ವಿಚಾರ ಸ್ವಲ್ಪ ಭಾನುವಾರದಿಂದ ಎಚ್ಚರಿಕೆ ಹೆಜ್ಜಬೇಕು. ಕಲಹದ ಬಗ್ಗೆ ಭಾನುವಾರದಿಂದ ಎಚ್ಚರಿಸಬೇಕು. ಅಂದರೆ ಕಿರಿಯರಲ್ಲಿ ಕಲಹ, ವಾಗ್ವಾದ ಆಗುವಂಥದ್ದು, ನಿಮ್ಮದೇ ಮಕ್ಕಳು, ನಿಮ್ಮದೇ ಸೋದರಿ ಇರ್ಬೋದು ಅಥವಾ ಕಿರಿಯ ಸಹೋದ್ಯೋಗಿಗಳಿರ್ಬೋದು. ಹಾಗೆ ಭಾನುವಾರದಂದು ಕಲಹ, ವಾಗ್ವಾದ ಹಾಗೂ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ನಂತರ ಬರುವಂಥ ದಿನಗಳು ನಿಮಗೆ ಅದ್ಭುತವಾದ ಉತ್ತಮ ಫಲ ನಿಮಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಸೋಮವಾರ, ಮಂಗಳವಾರದಲ್ಲಿ ನಿಮಗೆ ಲಾಭ ಆದಾಯ ಹೆಚ್ಚಳಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವೆಲ್ಲ ಕ್ಷಿಪ್ರವಾಗಿ ಸೋಮವಾರ, ಮಂಗಳವಾರ, ಬುಧವಾರ ಆಗಲಿದೆ. ಯಾಕಂದರೆ ಸೂರ್ಯನ ಅನುಗ್ರಹ ಹಾಗೂ ಮಂಗಳನ ಅನುಗ್ರಹ ನಿಮಗೆ ವಾರಪೂರ್ತಿ ಇರುವ ಕಾರಣ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ದಾಖಲೆ ಪತ್ರಗಳ ಸಂಗ್ರಹ, ಕೋರ್ಟ್ ಕಚೇರಿ ವಿಚಾರ ಅಥವಾ ಮನೆ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರ ಇತ್ಯಾದಿ ಸಾರ್ವಜನಿಕ ವಲಯದ ಕೆಲಸಗಳು ಏನಿದ್ರು ಅದನ್ನು ಈ ವಾರದಲ್ಲಿ ಪೂರ್ತಿಯಾಗಿ ನೀವು ಮಾಡ್ಕೊಳ್ಬೋದಾಗಿದೆ. ವಾರಪೂರ್ತಿ ನಿಮಗೆ ಸೂರ್ಯ ಮತ್ತು ಮಂಗಳರ ಅನುಕೂಲ ಅದ್ಭುತವಾಗಿರುತ್ತೆ. ಅಥವಾ ಭೂಮಿ ಮನೆ ಕೊಳ್ಳುವಂಥ ವಿಚಾರವನ್ನು ಈಗ ಫೈನಲ್ ಮಾಡಿದಾಗಲೇ, ಅಗ್ರಿಮೆಂಟ್ ಮಾಡಿದಾಗಲೇ, ಅದು ರಿಜಿಸ್ಟ್ರೇಷನ್ ಮಾಡಿದಾಗಲೇ ಈ ವಾರದಲ್ಲಿ ಅದ್ಭುತವಾದ ಅವಕಾಶ ಇರುತ್ತೆ. ಹಾಗಾಗಿ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಉತ್ತಮ ಅವಕಾಶ ಇದೆ. ಆ ಬಳಿಕ ಗುರುವಾರ, ಶುಕ್ರವಾರ ನಿಮಗೆ ಅದ್ಭುತವಾದ ಉತ್ತಮ ಕರ್ಮಸ್ಥಾನದ ಚಂದ್ರನಿರುವ ಕಾರಣ ಇವರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಜೊತೆಗೆ ಮಾಡುವಂಥ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಏನಾದರೂ ನೀವು ಅಭಿವೃದ್ಧಿಪಡಿಸುವಂಥದ್ದು ಅಥವಾ ಎಕ್ಸ್ಪಾನ್ಷನ್ ಮಾಡುವಂಥ ಅವಕಾಶ, ಅಥವಾ ನಿಮಗೆ ಕೆಲವೊಂದು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಕೆಲವು ಬಹುಮಾನ, ಅವಾರ್ಡ್ಗಳು ಇತ್ಯಾದಿ ಬರುವಂಥದ್ದಿರುತ್ತೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅದ್ಭುತವಾದ ಅವಕಾಶಗಳು ಬರಲಿವೆ.
ಹಾಗಾಗಿ ಏನೇನೋ ನಿರೀಕ್ಷೆ ಮಾಡ್ತಿರೋ ಅಂಥವೆಲ್ಲ ಇಂದು 5-6ರಂದು ನಿಮಗೆ ಸಿಗ್ಬೋದಾಗಿದೆ. ಇನ್ನು ಕೊನೆಯ ದಿನ ಶನಿವಾರ ಸಹ ನಿಮ್ಮ ಪರವಾಗಿ ಉತ್ತಮ ದಿನ. ಅಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರನು ಬಂದಿರುವ ಕಾರಣ ಶನಿವಾರದಂದು ಅನೇಕ ರೀತಿಯ ಲಾಭ, ಜಯ, ಸುಖಗಳು ಆಗಲಿವೆ. ಅನಿರೀಕ್ಷಿತ ಧನ ಲಾಭ ಆಗುವಂಥ ಯೋಜನೆಗಳು ಸಹ ಬರ್ತವೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಉದ್ಯಮ, ವ್ಯಾಪಾರ, ವೃತ್ತಿಗೆ ಸಂಬಂಧಪಟ್ಟ ದೊಡ್ಡ ಮೊತ್ತದ ಆರ್ಡರು, ಕಾಂಟ್ರಾಕ್ಟ್ ಇತ್ಯಾದಿಯಲ್ಲಿ ಬರುವಂಥ ಅವಕಾಶ ಬಹಳ ಜನರಿಗೆ ಇರುತ್ತೆ. ಹಾಗಾಗಿ ಅದ್ಭುತವಾಗಿ ಈ ವಾರದಲ್ಲಿ ಅನೇಕ ಶುಭ ಫಲಗಳು ನಿಮಗೆ ಸಿಗಲಿವೆ. ಅದರಲ್ಲೂ ವಿಶೇಷವಾಗಿ 4, 5, 6, 2ರಲ್ಲಿ ನಿಮಗೆ ಅದ್ಭುತವಾದ ಲಾಭ, ಶುಭಗಳು ಆಗಲಿವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಧನುರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಯೆಲ್ಲೋ, ವೈಟ್, ಗ್ರೇ, ರೆಡ್ ಬಣ್ಣ ಬಳಸ್ಕೊಳ್ಳಿ. ಅಲ್ಲಿ ಅದ್ಭುತವಾಗಿ 6 ಗ್ರಹಗಳ ನಿಮಗೆ ಆಶೀರ್ವಾದ ಇರುವಂಥ ಅವಕಾಶ ಈ ವಾರದಲ್ಲಿ ಬಂದಿದೆ. ಸಂಖ್ಯೆಗಳು 1, 2, 3, 6, 1, 2, 3, 6, 4, 9, 1, 2, 3, 6, 4, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೋಬೋದು. ಷಡ್ಗ್ರಹಗಳ ಕೃಪೆಯಿಂದ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ಈ ವಾರ ಸಾಮಾನ್ಯ ವಾರ ಆಗಿ ಬರ್ತಾಯಿದೆ. ಇಲ್ಲಿ ಸ್ವಲ್ಪ ನೀರಸವಾದ ಪ್ರತಿಕ್ರಿಯೆಗಳು ನಿಮಗೆ ಈ ವಾರದಲ್ಲಿ ಅನುಭವಕ್ಕೆ ಬರ್ಬೋದು. ಹೆಚ್ಚಿನ ಗ್ರಹಗಳ ಬೆಂಬಲದ ಕೊರತೆ ಇದೆ. ನಿಮ್ಮ ರಾಷ್ಟ್ರಾಧಿಪತ್ಯದ ಶನಿ ಮಹಾತ್ಮರು ಈ ವಾರ ಪೂರ್ತಿ ಬೆಂಬಲಕ್ಕಿದ್ದಾರೆ ಹೊರತು ಇತರ ಯಾವುದೇ ಹೆಚ್ಚಿನ ಗ್ರಹಗಳು ನಿಮ್ಮ ಪರವಾಗಿ ಇರುವುದಿಲ್ಲ. ಹಾಗೆಯೇ ಚಂದ್ರನ ಅನುಕೂಲ ಸಹ ನಿಮಗೆ ಆರಂಭದ ದಿನ ಮತ್ತು ಕೊನೆಯ ದಿನ ಅಷ್ಟೇ ಇರ್ತದೆ. ಅಂದರೆ ಭಾನುವಾರ ಮತ್ತು ಶನಿವಾರ ಅಷ್ಟೇ ನಿಮಗೆ ಚಂದ್ರನ ಅನುಕೂಲ ಇರುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಪರವಾಗಿಲ್ಲ, ಭಾನುವಾರ ಸ್ವಲ್ಪ ಉತ್ತಮವಾದ ಫಲಗಳು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ಉದ್ಯೋಗ, ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗ್ಬೋದು. ಆದರೆ ನಂತರ ಬರತಕ್ಕಂಥ ನಿಮಗೆ ಸೋಮವಾರದಿಂದ ಅಲ್ಲಿ ಶುಕ್ರವಾರದವರೆಗೂ ಅನೇಕ ರೀತಿಯ ಏರುಪೇರಿನ ಘಟನೆ ಆಗುತ್ತೆ. ಮಾತಿನ ಚಕಮಕಿ, ವಾಗ್ವಾದಗಳು ಆಗುವಂಥದ್ದು. ಸೋಮವಾರದಿಂದ ಶುಕ್ರವಾರಗೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ತಂದೆ ಮಕ್ಕಳ ಮಧ್ಯೆ ಕಲಹ, ಬಂಧು ಮಿತ್ರರ ಜೊತೆ ಕಲಹ, ಪತಿ ಪತ್ನಿಯರ ಕಲಹ ಅಥವಾ ನಿಮ್ಮ ಸಹೋದ್ಯೋಗಿಗಳ ಜೊತೆ ಕಲಹ, ವಾಗ್ವಾದ ಬರಬಹುದು. ಹಣಕಾಸಿನ ಹರಿವು ನಿಧಾನ ಆಗುತ್ತೆ. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಗಳು ನಿರೀಕ್ಷಿತ ಸಮಯದಲ್ಲಿ ಆಗೋದಿಲ್ಲ ಅಥವಾ ನಿಗದಿತವಾಗಿ ಕೆಲಸ ಕಾರ್ಯಗಳು ಆಗೋದಿಲ್ಲ. ಪದೇ ಪದೇ ವಿಘ್ನ ಅಥವಾ ವಿಳಂಬಗಳು ಬರುವಂಥದ್ದು. ಇನ್ನು ಎಲ್ಲೇ ಈ ವಿಚಾರದಲ್ಲೂ ನಿಮಗೆ ಅಲ್ಲಿ ವಿಘ್ನ ಅಥವಾ ವಾಗ್ವಾದಗಳು ಎದುರಾಗುವಂಥ ಸಮಸ್ಯೆ ಬರ್ಬೋದು. ಹಾಗಾಗಿ ಈ ಸೋಮವಾರದಿಂದ ಶುಕ್ರವಾರದವರೆಗೆ ನಿಮ್ಮ ಮಾತು, ನಡವಳಿಕೆ, ಜೊತೆಗೆ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಒಟ್ಟಿನಲ್ಲಿ ತನುಮನ ಧನದ ವಿಚಾರವಾಗಿ ನೀವು ಖಂಡಿತವಾಗಿ ಸೋಮವಾರದಿಂದ ಶುಕ್ರವಾರದವರೆಗೆ ಎಚ್ಚರವಾಗಿರ್ಬೋದು. ಯಾವುದೇ ಪ್ರಮುಖ ಕೆಲಸ ಕಾರ್ಯ ಮಾಡಲಿಕ್ಕೆ ಅಷ್ಟು ಉತ್ತಮಲ್ಲ. ಯಾವುದೇ ಬದಲಾವಣೆಗಳನ್ನು ಮಾಡೋದಾಗಲಿ, ಹೊಸ ಆರಂಭ ಮಾಡೋದಾಗಲಿ ಅಥವಾ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ಸೋಮವಾರದಿಂದ ಶುಕ್ರವಾರ ಅಷ್ಟು ಉತ್ತಮವಾಗಿ ಇಲ್ಲ. ಅದನ್ನು ತುಂಬ ಮುನ್ನೆಚ್ಚರಿಕೆಯಿಂದ ಇರಬೇಕು. ಶತ್ರು ಪೀಡೆ ಬರುತ್ತೆ, ಗುಪ್ತ ಶತ್ರುಗಳ ಕಾಟ ಬರುತ್ತೆ, ಹಿತಶತ್ರುಗಳ ಕಾಟ ಎಲ್ಲ ಬರೋದು. ಹಾಗಾಗಿ ಈ 5 ದಿನಗಳು ಸ್ವಲ್ಪ ನಿಮಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಈ ವಾರದಲ್ಲಿ ಇರೋದಿಲ್ಲ. ಕೊನೆಯ ದಿನ ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಸ್ವಲ್ಪ ಚಂದ್ರನ ಅನುಕೂಲ ಬರುತ್ತೆ. 7ನೇ ತಾರೀಕು ಶನಿವಾರ ಚಂದ್ರ ಅನುಕೂಲ ಸ್ವಲ್ಪ ಬರೋದ್ರ ಕಾರಣ ವ್ಯಾಪಾರ, ಉದ್ಯೋಗ, ಹಣಕಾಸು ಎಲ್ಲ ಉತ್ತಮ ಇದೆ. ಖುಷಿ ಕೊಡುವಂಥ ಯಾವುದೇ ಶುಭ ವಾರ್ತೆಗಳು ಬರ್ಬೋದು. ಯಾವುದೇ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭಗಳು ಶನಿವಾರದಂದು ಬರ್ಬೋದಾಗಿದೆ. ಹಣಕಾಸು, ಆರೋಗ್ಯ ಸಹ ಉತ್ತಮವಾಗಿರುತ್ತೆ ಕೊನೆಯ ದಿನ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದ ದಿನ ಅಂದರೆ ಭಾನುವಾರ ಮತ್ತು ಕೊನೆಯ ದಿನ ಅಂದರೆ ಶನಿವಾರ ಅಷ್ಟೇ ಉತ್ತಮವಾಗಿ ಅವಕಾಶಗಳು ಬಂದಿವೆ. ಉಳಿದ 5 ದಿನಗಳಲ್ಲಿ ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ತನುಮನ ಧನದ ಒಂದು ಸಂಯಮ, ಎಚ್ಚರಿಕೆಯನ್ನು ಕಾಪಾಡ್ಕೋಬೇಕು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಬೋದು. ವೈಟ್ ಮತ್ತು ಬ್ಲೂ ಬಣ್ಣ ಅಷ್ಟೇ ಬಳಸ್ಬೋದು. ಶುಕ್ರ ಮತ್ತು ನಿಮಗೆ ಶನಿ ಮಹಾತ್ಮರ ಅನುಗ್ರಹ ಇರುವಂಥದ್ದು. ಇನ್ನು ಆರಂಭದ ಮತ್ತು ಕೊನೆಯ ದಿನ ಸ್ನೋ ಮತ್ತು ಹಿಮದ ಬಣ್ಣ ಚಂದ್ರಾನುಕೂಲವಾಗಿ ಬಳಸ್ಬೋದು. ಸಂಖ್ಯೆಗಳು ನೀವು 6 ಮತ್ತು 8 ಸಂಖ್ಯೆಯನ್ನು ಬಳಸ್ಬೋದು. 6 ಆ್ಯಂಡ್ 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿಗೆ ವಾರದ ಉತ್ತಮ ಆರಂಭವಾಗಿದೆ. ವ್ಯಾಪಾರ, ಉದ್ಯೋಗ, ಶಿಕ್ಷಣಕ್ಕೆ ಅನುಕೂಲವಾಗುವಂಥ ವಾರ ಇದಾಗಿದೆ. ಅನೇಕ ಶುಭ ಫಲಗಳು ಈ ವಾರದಲ್ಲಿ ಸಿದ್ಧಿಯಾಗಲಿವೆ. ಆರೋಗ್ಯ ಸುಧಾರಣೆ ಇದೆ. ಹಣಕಾಸಿನ ಹರಿವು ಉತ್ತಮ ಇದೆ. ಪ್ರಯತ್ನದಲ್ಲಿ ಸಫಲತೆ ಇದೆ. ಇನ್ನು ಕುಂಭರಾಶಿಯವರ ಅವಲಂಬಿತರು ಅಥವಾ ಅವರ ಮಕ್ಕಳಿಗೆ ಸಹ ಈ ವಾರದಲ್ಲಿ ಏನೋ ಒಂದು ಉತ್ತಮ ಪ್ರಯತ್ನಗಳಲ್ಲಿ ಶುಭ ಶಕುನಗಳು ಆಗುವಂಥದ್ದು, ಉದ್ಯೋಗ ಸಿಗುವಂಥದ್ದು, ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿ ಅವರ ಪ್ರಮುಖ ಜೀವನದ ನಿರ್ಧಾರಗಳು ಈ ದಿನ ಬರುವಂಥದ್ದು. ಹಾಗಾಗಿ ಅನೇಕ ಶುಭ ಫಲಗಳನ್ನು, ಶುಭ ವಾರ್ತೆಗಳನ್ನು ಕುಂಭರಾಶಿಯವರು ನಿರೀಕ್ಷೆ ಮಾಡೋದು. ಆರಂಭದ ದಿನ ನಿಮಗೆ ಭಾನುವಾರ ಚಂದ್ರಾನುಕೂಲ ಬಹಳ ಉತ್ತಮವಾಗಿರೋ ಕಾರಣ ಅನೇಕ ರೀತಿಯ ಜಯ, ಸುಖ, ಲಾಭಗಳು ನಿಮ್ಮ ಪರವಾಗಿರುತ್ತೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಸಂಬಂಧಪಟ್ಟ ವಿವಾದಗಳು ಬಗೆಹರಿದು ನಿಮಗೆ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಇರುತ್ತೆ. ಆ ಬಳಿಕ 2 ಮತ್ತು 3ನೇ ತಾರೀಕು ಸಹ ಉತ್ತಮವಾದ ಚಂದ್ರನ ಅನುಗ್ರಹ ಇರುವಂಥ ದಿನಗಳು. ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲಿ ಬಹಳ ಉತ್ತಮ ಫಲ. ಗುರುವಿನ ವಿಶೇಷವಾದ ಒಲವಿರೋ, ಶುಕ್ರನ ಒಲವಿರೋ ಕಾರಣ ಅನೇಕ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದೊಡ್ಡ ಮೊತ್ತದ ಹಣ ನಿಮಗೆ ಬಂದು ಕೈ ಸೇರುವುದು. ಅನಿರೀಕ್ಷಿತ ಧನಾಗ ಮತ್ತು ಧನ ಲಾಭ ಆಗುವಂಥ ಯೋಗ ಬರುತ್ತೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಮಿತ್ರರಲ್ಲಿ, ಬಂಧುಗಳಲ್ಲಿ ಬಾಂಧವ್ಯ ಸಹ ಅದ್ಭುತವಾಗಿ ಉತ್ತಮ ಇರುತ್ತೆ. ಮದುವೆ ಮುಂಜೆ ಪ್ರಯತ್ನದಲ್ಲಿ ಸಹ ಸಫಲತೆ ಇರುತ್ತೆ. ಇನ್ನು 5, 6 ಸಾಮಾನ್ಯ ದಿನ ಅಂದುಕೊಂಡು ಬಂದಿದೆ.
5, 6 ಗುರುವಾರ ಶುಕ್ರವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಮಾತಿನ ಚಕಮಕಿ, ವಾಗ್ವಾದ ಕಲಹಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಅನಾರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುವಂಥದ್ದು. ಹಾಗಾಗಿ ತನುಮನ ಧನದ ಒಂದು ಸಂಯಮ ಮತ್ತು ಎಚ್ಚರಿಕೆ ಗುರುವಾರ ಶುಕ್ರವಾರದಂದು ಬೇಕಾಗುತ್ತೆ. ಕೊನೆಯ ದಿನ ಶನಿವಾರ ಸಾಮಾನ್ಯ ದಿನ, ಹೆಚ್ಚಿನೇನು ಅಡ್ಡದಾರಿಗಳಿಲ್ಲ. ಉದ್ಯೋಗ, ವ್ಯಾಪಾರ, ಆರೋಗ್ಯ, ಶಿಕ್ಷಣ ಎಲ್ಲ ಉತ್ತಮ ಇರುತ್ತೆ. ಹಣಕಾಸಿನ ಖರ್ಚು ಮತ್ತು ಪಾವತಿಗಳ ಬಗ್ಗೆ ಸ್ವಲ್ಪ ಎಚ್ಚರ. ಎಲ್ಲ ನೀವು ಮೋಸ ಹೋಗುವಂಥದ್ದಾಗಲಿ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಶನಿವಾರದಂದು ಬರ್ಬೋದು. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ 1, 2, 3, 4ರಲ್ಲಿ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣಗಳ ವಿಚಾರಣೆ ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ, ಎಲ್ಲೋ, ವೈಟ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 2, 3, 6 ಸಂಬಂಧ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಆರಂಭದ ದಿನ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ಅಲ್ಲಿ ಗ್ರಹದ ಒಂದು ಬೆಂಬಲ ನಿಮಗೆ ಕೊರತೆ ಇರುವ ಕಾರಣ ಚಂದ್ರ ಅನುಕೂಲ ಸಹ ಅಷ್ಟು ಉತ್ತಮವಾಗಿರೋದಿಲ್ಲ. ಮಾತಿನ ಚಕಮಕಿ, ಕಲಹ, ಭಾಗವಾದಗಳು ಭಾನುವಾರದಂದು ಬರ್ಬೋದು. ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಅವಮಾನಕರವಾದ ಘಟನೆಗಳು, ನಿಮ್ಮ ವಿರುದ್ಧ ದೂರು, ಕಂಪ್ಲೇಂಟ್ಗಳು ಬರುತ್ತದೆ, ಮುಂತಾದ ಘಟನೆ ಆಗುತ್ತೆ. ಮಿತ್ರರಲ್ಲಿ, ಬಂಧುಗಳಲ್ಲಿ, ಸಹೋದ್ಯೋಗಗಳಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರ್ಬೋದು. ಹಾಗಾಗಿ ಭಾನುವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳೋದು, ಒಪ್ಪಂದ, ರಿಜಿಸ್ಟ್ರೇಷನ್ಗಳಿಗೆ ಅಷ್ಟು ಪ್ರಶಸ್ತವಾದ ದಿನ ಆಗಿರೋದಿಲ್ಲ. ಆ ಬಳಿಕ ಬರುವಂಥ ಸೋಮವಾರ, ಮಂಗಳವಾರ, ಬುಧವಾರ ಪರವಾಗಿಲ್ಲ, ಉತ್ತಮವಾದ ನಿಮಗೆ ಶುಭ ಫಲನ ಕೊಳ್ಳಿದೆ. ಚಂದ್ರ ಅನುಕೂಲ ಬಹಳ ಉತ್ತಮವಾಗಿರೋ ಕಾರಣ ಸೋಮವಾರ, ಮಂಗಳವಾರ, ಬುಧವಾರ ಅನೇಕ ಶುಭ ಫಲಗಳಾಗ್ತವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆಗಳು ಬರುತ್ತದೆ. ಬಂಧು ಮಿತ್ರರಿಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಇದಕ್ಕೆ ದೀರ್ಘಕಾಲದ ಯಾವುದೇ ಒಪ್ಪಂದಗಳಲ್ಲಿ ಮಾಡುತ್ತಿದ್ದರೆ ಈ ದಿನ ಒಪ್ಪಂದ ಮಾಡುವಂಥ ಅವಕಾಶಗಳು ಬರಲಿವೆ. ಉದ್ಯೋಗ, ವ್ಯಾಪಾರದಲ್ಲಿ ಮುನ್ನಡೆ, ಬಡ್ತಿ, ಪ್ರಮೋಷನ್ಗಳ ಸಿಗುವಂಥದ್ದು. ಈ ರೀತಿ ಹಲವಾರು ಅದ್ಭುತ ಫಲಗಳನ್ನು ನೀವು 2, 3, 4ರಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. ಗುರುವಾರ ಶುಕ್ರವಾರ ಸಹ ನಿಮಗೆ ಸುಖ, ಶಾಂತಿ, ಲಾಭ, ಜಯ ಇದೆ. ಚಂದ್ರ ಅನುಕೂಲ ಅದ್ಭುತವಾಗಿರೋ ಕಾರಣ ಸಪ್ತಮದ ಚಂದ್ರನು ಸುಖ, ಶಾಂತಿ, ಭೋಗ, ಲಾಭವನ್ನು ಕೊಳ್ಳಿದ್ದಾನೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ಚೆನ್ನಾಗಿ ಮೂಡುವಂಥದ್ದಿರುತ್ತೆ. ಹಾಗಾಗಿ 2, 3, 4, 5, 6 ಈ ನಿರಂತರ 5 ದಿನಗಳು ನಿಮಗೆ ಚಂದ್ರ ಅನುಕೂಲ ಅದ್ಭುತವಾಗಿದ್ದು ಅನೇಕ ನಿಮ್ಮ ಜೀವಮಾನದ ಸಾಧನೆ, ಕೆಲಸ ಕಾರ್ಯಗಳು ಆಗ್ಬೋದಾಗಿದೆ. ಸಾಡೆ ಸಾತಿಯ ಮಧ್ಯದಲ್ಲಿ ಸಹ ಇಂಥ ಒಂದು ಅದ್ಭುತವಾದ ಅವಕಾಶ ಚಂದ್ರ ಭಗವಂತರ ಆಶೀರ್ವಾದ ನಿಮಗೆ ಸಿಗುವಂಥದ್ದು. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. 2 ರಿಂದ 6ರವರೆಗೆ ಅದ್ಭುತವಾದ ಉತ್ತಮ ಫಲ. ಕೊನೆಯ ದಿನ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅನೇಕ ರೀತಿಯ ಏರುಪೇರುಗಳು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಮಿತ್ರರಿಂದ ನಿಮಗೆ ದ್ರೋಹ ಆಗುವಂಥದ್ದು, ಮಿತ್ರ ರೂಪದ ಶತ್ರುಗಳು ನಿಮಗೆ ತೊಂದರೆ ಕೊಡುವಂಥದ್ದೆಲ್ಲ ಘಟನೆ ಆಗುತ್ತೆ. ಹಾಗಾಗಿ ಈ 7ನೇ ತಾರೀಕು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ಪ್ರಮುಖವಾದ ಕೆಲಸ, ನಿರ್ಧಾರ, ಒಪ್ಪಂದ ಸಹಿ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ಆರೋಗ್ಯದ ವಿಚಾರ ಸಹ ಕಾಳಜಿ ಬೇಕಾಗುತ್ತೆ ಶನಿವಾರದಂದು. ಹಾಗಾಗಿ ಈ ಮೀನರಾಶಿಯವರಿಗೆ ಆರಂಭದ ದಿನ ಸ್ವಲ್ಪ ಅಷ್ಟು ಉತ್ತಮ ಬಂದಿಲ್ಲ. ಕೊನೆಯ ದಿನ ಅಷ್ಟು ಅಂದರೆ ಭಾನುವಾರದಲ್ಲಿ ಮತ್ತು ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ನಂತರ ಬರುವಂಥ ಸೋಮವಾರದಿಂದ ಶುಕ್ರವಾರದಕ್ಕೆ ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಮೀನರಾಶಿಯವರು. ಬಳಸುವಂಥ ಬಣ್ಣಗಳ ವಿಚಾರಣೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ವೈಟ್, ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 6, 7, 2, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇದುವರೆಗೆ ಮಾರ್ಚ್ 1ರಿಂದ 7ರವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯದಲ್ಲಿ ಮಧ್ಯಮ, ಕೆಲವೊಂದು ರಾಶಿಗೆ ಸ್ವಲ್ಪ ಸೂಕ್ಷ್ಮವಾದ ಅಥವಾ ಕಠಿಣ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ನಿರಾಶೆಯಾಗದೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಯಾವುದಿದೆ ಅದರಲ್ಲಿ ನೀವು ಶ್ರದ್ಧೆ, ನಿಷ್ಠೆಯನ್ನು ತೋರಿಸಿಕೊಳ್ಳಿ. ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವತೆ ಅಥವಾ ನವಗ್ರಹದ ದೇವತೆಗಳ ಶ್ರದ್ಧಾ ಭಕ್ತಿಯನ್ನು ಮುಂದುವರಿಸಿ ಸಶಕ್ತರು ದಾನ ಧರ್ಮದ ಮಾರ್ಗವನ್ನು ಅನುಸಾರ ಮಾಡಿಕೊಂಡು ಬನ್ನಿ. ನಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರ್ವೇದ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ವಾಹಿನಿಗೆ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.